Good morning, everybody. Methods and Techniques of Social Research, Program BA, Subject Sociology, Semester 6th, Session number 15. Topic: Utility or Importance of Social Research in India, created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು ಸಾಮಾಜಿಕ ಸಂಶೋಧನೆ ಉಪಯುಕ್ತತೆ, ಭಾರತದಲ್ಲಿ ಸಾಮಾಜಿಕ ಸಂಶೋಧನೆ ಉಪಯುಕ್ತತೆ ಅಥವಾ ಮಹತ್ವ ಎಂಬ ವಿಚಾರಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಪ್ರಸ್ತುತ ತರಗತಿಯಲ್ಲಿ ನಾವು ಅದರ ಮುಂದುವರಿದ ಭಾಗವಾಗಿ ಸಾಮಾಜಿಕ ಸಂಶೋಧನೆಗಳ ಉಪಯುಕ್ತತೆ ಬಗ್ಗೆ ನಾವು ಇನ್ನಷ್ಟು ವಿವರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮತ್ತೊಂದು ಇದರ ಉಪಯುಕ್ತತೆ ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ ಅಂತಕ್ಕಂಥದ್ದು. ಸೋಷಿಯಲ್ ವೆಲ್ಫೇರ್ ಅಂದರೆ ಸಾಮಾಜಿಕ ಸಂಶೋಧನೆಗಳು ಅಂತಕ್ಕಂಥವು ಏನಿದ್ದಾವೆ, ಸಾಮಾಜಿಕ ಸಂಶೋಧನೆಗಳಿಂದ ಮಾಡೋದರಿಂದ ಇಲ್ಲಿ ಮಾನವ ಕಲ್ಯಾಣಕ್ಕೆ ಇದು ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಮಾನವ ಕಲ್ಯಾಣಕ್ಕೆ ಯಾವ ರೀತಿ ಸಹಕಾರಿಯಾಗಿದೆಯಪ್ಪ ಅಂತಂದರೆ, ಇಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಅಲ್ಲಿ ಮಾನವ ಕಲ್ಯಾಣಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಮಾನವ ಕಲ್ಯಾಣಕ್ಕೆ ಸಹಕಾರಿ ಅಂತಕ್ಕಂಥ ಸೋಷಿಯಲ್ ವೆಲ್ಫೇರ್ ಅಂತಕ್ಕಂಥ ಸಮಾಜದ ಒಳಿತಿಗಾಗಿ, ಮುನ್ನಡೆಗಾಗಿ ಹಾಗೂ ಪ್ರಗತಿಗಾಗಿ ಶ್ರಮಿಸುವುದು ಸಂಶೋಧನೆಯ ಹಲವು ಮೂಲ ಉದ್ದೇಶಗಳಲ್ಲಿ ಒಂದಾಗಿದೆ. ಸಂಶೋಧನೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥದ್ದೇ ಒಂದು ಮೂಲ ಉದ್ದೇಶ. ಅದರ ಜೊತೆಗೆ ಅದು ಸಮಾಜ ಒಂದರ ಅಭಿವೃದ್ಧಿ ಹಾದಿಯಲ್ಲಿನ ಅಡ್ಡಿ ಆತಂಕಗಳನ್ನು ನಿವಾರಿಸಿ ಸರ್ವಾಂಗೀಣ ಕಲ್ಯಾಣದ ಕನಸನ್ನು ನನಸಾಗಿಸುತ್ತದೆ. ಒಂದು ಸಂಶೋಧನೆ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಕ್ಕಂಥ ಪ್ರಯತ್ನ ಸಂಶೋಧನೆಗಳು ಮಾಡ್ತವೆ ಅಂತಕ್ಕಂಥದ್ದು. ಸೋಷಿಯಲ್ ಈವಿಲ್ಸ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಸೊಸೈಟಿ ಡ್ಯೂ ಟು ರಿಸರ್ಚ್. ಸೋಷಿಯಲ್ ಈವಿಲ್ಸ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಸೊಸೈಟಿ ಡ್ಯೂ ಟು ರಿಸರ್ಚ್ ಅಂದರೆ ಸಂಶೋಧನೆಗಳಿಂದ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಪಿಡುಗುಗಳನ್ನು ತೊಲಗಿಸ್ಲಿಕ್ಕೆ, ಹೊರಗಾಕ್ಲಿಕ್ಕೆ, ನಿರ್ಮೂಲನೆ ಮಾಡಲಿಕ್ಕೆ ಸಾಮಾಜಿಕ ಸಂಶೋಧನೆಗಳು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಉದಾಹರಣೆಗೆ ವೇಷವಾಟಿಕೆ ಅಂತಕ್ಕಂಥದ್ದು, ಬಸವಿ ಪದ್ಧತಿ ಅಂತಕ್ಕಂಥದ್ದು, ಸತಿಸಹಗಮನ ಪದ್ಧತಿ, ಇವೆಲ್ಲ ಸಾಮಾಜಿಕ ಪಿಡುಗುಗಳಾಗಿದ್ವು. ಈ ಸಾಮಾಜಿಕ ಪಿಡುಗುಗಳನ್ನು ಹೊರಗಾಕಿದ್ದು ಒಮ್ಮೆಲೆ ಯಾವುದೋ ಮಂತ್ರ ಮಾಡಿ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಲ್ಲ. ಆ ಸಮಸ್ಯೆಗಳು ನಿವಾರಣೆ ಆಗಬೇಕಾದ್ರೆ ಆ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿದ ಸಂಶೋಧಕರು ತಮ್ಮ ವರದಿಗಳನ್ನು ಮಂಡಿಸಿದಾಗ ವರದಿಗಳಲ್ಲಿರ್ತಕ್ಕಂತಹ ಸಲಹೆಗಳ ಆಧಾರದ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು, ನಿಯಮಗಳನ್ನು ಅನುಷ್ಠಾನಗೊಳಿಸಿದ ನಂತರ ಅಲ್ಲಿ ಒಂದು ಸಾಮಾಜಿಕ ಪಿಡುಗುಗಳು ನಿವಾರಣೆ ಆಗಿದ್ದು ಅಂತಕ್ಕಂಥದ್ದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ದ ಪ್ರೋಸೆಸ್ ಆಫ್ ಸೋಷಿಯಲ್ ವೆಲ್ಫೇರ್ ಈಸ್ ಪಾಸಿಬಲ್ ಡ್ಯೂ ಟು ಎ ಪ್ರೊಸೀಜರ್ ಆಫ್ ಸೋಷಿಯಲ್ ರಿಸರ್ಚ್ ಥ್ರೂ ವಿಚ್ ಸೋಷಿಯಲ್ ಈವಿಲ್ಸ್ ಕ್ಯಾನ್ ಬಿ ರಿಮೂವ್ಡ್. ಇದರ ಸಂಶೋಧನೆಯ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಸಮಾಜದ ಏಳಿಗೆ, ಸಮಾಜದ ಅಭಿವೃದ್ಧಿ, ಸಮಾಜದ ಕಲ್ಯಾಣನೇ ಸಾಮಾಜಿಕ ಸಂಶೋಧನೆಗಳ ಮುಖ್ಯ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಇಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಏನು ಈ ಪಿಡುಗುಗಳಿದ್ದಾವೆ, ಪಿಡುಗುಗಳು ಅಂತ ಯಾವ ಕರಿತೀವಿ, ಅದು ಭ್ರಷ್ಟಾಚಾರ ಇರ್ಬೋದು, ಒಂದು ಪಿಡುಗು ಇರುತ್ತೆ, ಅಥವಾ ಭಯೋತ್ಪಾದನೆ ಅಂತಕ್ಕಂಥ ಒಂದು ಸಾಮಾಜಿಕ ಪಿಡುಗಾಗಿರುತ್ತೆ. ಅಂದಿನ ವ್ಯವಸ್ಥೆಗೆ ತಕ್ಕಂತೆ, ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಯಾವ್ಯಾವುದು ಪಿಡುಗಾಗಿರುತ್ತೆ ಅಂತಹ ಪಿಡುಗುಗಳ ಬಗ್ಗೆ ಅಧ್ಯಯನ ಮಾಡಿ ಅದರಿಂದ ಹೊರಬರ್ತಕ್ಕಂಥ ಒಂದು ಮಾರ್ಗಗಳನ್ನು ಸಂಶೋಧಕರು ಸೂಚಿಸ್ತಾರೆ. ಇದು ಪ್ರಯೋಜನಕಾರಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಸೋಷಿಯಲ್ ಪ್ರಿಡಿಕ್ಷನ್. ಸೋಷಿಯಲ್ ರಿಸರ್ಚ್ ಹೆಲ್ಪ್ಸ್ ಇನ್ ಮೇಕಿಂಗ್ ಎ ಲಾಸ್ ಆ್ಯಂಡ್ ದ ರಿಲೇಷನ್ ಬಿಟ್ವೀನ್ ಸೋಷಿಯಲ್ ಲಾಸ್ ಆ್ಯಂಡ್ ದೇರ್ ಫ್ಯಾಕ್ಟರ್ಸ್. It helps to know the existence of causative factors and their magnitude, and this facilitates prediction of results. ಅಂದರೆ ಈ ಸೋಷಿಯಲ್ ಪ್ರಿಡಿಕ್ಷನ್ ಅಂತಕ್ಕಂಥದ್ದು ಏನಿದೆ, ಸಾಮಾಜಿಕ ನಿರ್ಧಾರಕ ಅಂಶಗಳು ಅಂತಕ್ಕಂಥವು ಪ್ರಿಡಿಕ್ಟ್ ಮಾಡ್ತಕ್ಕಂಥದ್ದು. ಇವುಗಳಿಂದ ಅಲ್ಲಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೋಷಿಯಲ್ ರಿಸರ್ಚ್ ಹೆಲ್ಪ್ಸ್ ಇನ್ ಮೇಕಿಂಗ್ ಎ ಲಾಸ್ ಅಂದರೆ ಸಾಮಾಜಿಕ ಸಂಶೋಧನೆಗಳು ಕಾನೂನುಗಳನ್ನು, ನಿಯಮಗಳನ್ನು ಇಲ್ಲಿ ಅಸ್ತಿತ್ವಕ್ಕೆ ತರಲಿಕ್ಕೆ, ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ, ಕಾನೂನುಗಳನ್ನು ರಚಿಸಲಿಕ್ಕೆ ಸಹಕಾರಿಯಾಗಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಸಂಶೋಧನೆಗಳು ಮಾಡೋದ್ರಿಂದನೇ ಇಲ್ಲಿ ಹಲವಾರು ಕಾನೂನುಗಳು ರಚನೆಗೆ
ಅವಕಾಶ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ದ ರಿಲೇಷನ್ಸ್ ಬಿಟ್ವೀನ್ ಸೋಷಿಯಲ್ ಲಾಸ್ ಆ್ಯಂಡ್ ದೇರ್ ಫ್ಯಾಕ್ಟರ್ಸ್, ಸಾಮಾಜಿಕ ಕಾನೂನುಗಳಿಗೂ ಮತ್ತು ಅದರ ಅಂಶಗಳಿಗೂ ನಿಕಟವಾದಂಥ ಸಂಬಂಧಗಳಿರ್ತವೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಇಟ್ ಹೆಲ್ಪ್ಸ್ ಟು ನೋ ಎಕ್ಸಿಸ್ಟೆನ್ಸ್ ಆಫ್ ಕಾಸ್ಯುಯೇಟಿವ್ ಫ್ಯಾಕ್ಟರ್ಸ್ ಆ್ಯಂಡ್ ದೇರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದಿಸ್ ಫೆಸಿಲಿಟೇಟ್ ಪ್ರೊಡಕ್ಷನ್ ಆಫ್ ರಿಸಲ್ಟ್ಸ್ ಅಂತಕ್ಕಂಥ. ನೆಕ್ಸ್ಟ್ ಒಂದು ಸೋಷಿಯಲ್ ಕಂಟ್ರೋಲ್, ಸಾಮಾಜಿಕ ನಿಯಂತ್ರಣ ಅಂತಕ್ಕಂಥ. ಸಾಮಾಜಿಕ ನಿಯಂತ್ರಣ. ಫಾರ್ ಸ್ಮೂತ್ ರನ್ನಿಂಗ್ ಆಫ್ ಸೊಸೈಟಿ ಸೋಷಿಯಲ್ ಕಂಟ್ರೋಲ್ ಈಸ್ ನೆಸೆಸರಿ. ಸಮಾಜ ಅಂತಕ್ಕಂಥದ್ದು ಭಾಳ ಸುಗಮವಾಗಿ, ಸುಲಲಿತವಾಗಿ, ಶಾಂತಿಯುತವಾಗಿ ನಡಿಬೇಕಾದ್ರೆ ಸಾಮಾಜಿಕ ನಿಯಂತ್ರಣ ಅತ್ಯಗತ್ಯ. ಯಾವ ಸಮಾಜದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ನಿಯಂತ್ರಣಗಳನ್ನು ಅನುಷ್ಠಾನ ಸಂಶೋಧನೆಗಳು ಹೇಳ್ತವೆ. ಸಂಶೋಧನೆಗಳು ಮಾಡಿದಾಗ ಸಮಾಜಕ್ಕೆ ಎಂತಹ ನಿಯಂತ್ರಣ ಸಾಧನಗಳು ಬೇಕು, ಇಲ್ಲಿ ಔಪಚಾರಿಕ ನಿಯಂತ್ರಣ ಸಾಧನ ಬೇಕೆ, ಅನೌಪಚಾರಿಕ ನಿಯಂತ್ರಣ ಸಾಧನ ಬೇಕೆ ಅಂತಕ್ಕಂಥದ್ದು. ಸಾಮಾಜಿಕ ನಿಯಂತ್ರಣ ಅಂತಂದರೆ ಸಮಾಜದಲ್ಲಿರ್ತಕ್ಕಂತಹ ಜನರನ್ನು ನಿಯಂತ್ರಣದಲ್ಲಿರ್ತಕ್ಕಂಥದ್ದು. ಅದು ಔಪಚಾರಿಕ ಇರ್ಬೋದು, ಅನೌಪಚಾರಿಕ ಇರ್ಬೋದು. ಔಪಚಾರಿಕ ಅಂದರೆ ಕಾನೂನು, ಅನೌಪಚಾರಿಕ ಅಂತಂದರೆ ಲೋಕರೂಢಿ, ನೈತಿಕ ನಿಯಮ, ಇವುಗಳನ್ನು ನಾವು ಅನೌಪಚಾರಿಕ ನಿಯಂತ್ರಣ ಸಾಧನಗಳು ಅಂತ ಕರಿತೀವಿ. ಯಾವ ರೀತಿ ಸಾಧನ ಇರಬೇಕು ಅಂತಕ್ಕಂಥದ್ದನ್ನ ಸಂಶೋಧನೆಗಳಿಂದ ನಮಗೆ ತಿಳಿದು ಬರುತ್ತೆ ಎಂದು. ಫಾರ್ ಸ್ಮೂತ್ ರನ್ನಿಂಗ್ ಆಫ್ ಸೊಸೈಟಿ ಎ ಸೋಷಿಯಲ್ ಕಂಟ್ರೋಲ್ ಈಸ್ ನೆಸೆಸರಿ. ಫಾರ್ ದಿಸ್ ಪರ್ಪಸ್ ವಿ ಅಪ್ಲೈ ಸೋಷಿಯಲ್ ರಿಸರ್ಚ್ ಟು ಸೊಸೈಟಿ ಫಾರ್ ಬ್ರಿಂಗಿಂಗ್ ಸೋಷಿಯಲ್ ಆರ್ಡರ್ ಆ್ಯಂಡ್ ಕಂಟ್ರೋಲ್. ಒಂದು ಸಾಮಾಜಿಕ ನಿಯಂತ್ರಣವನ್ನು, ಸುವ್ಯವಸ್ಥೆಯನ್ನು ಜಾರಿಗೆ ತರಬೇಕಾದ್ರೆ ಸಾಮಾಜಿಕ ಸಂಶೋಧನೆಗಳು ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇವತ್ತು ನೋಡಿ, ನಮ್ಮಲ್ಲಿ ಈ ಕರೋನಾ ಮಹಾಮಾರಿಯಿಂದ ಕೋವಿಡ್-19 ಈಗಾಗಲೇ 2021 ಆಯಿತು. ಈ ರೀತಿ 2 ವರ್ಷದಿಂದನೂ ಕೂಡ ಕರೋನಾ ಮಹಾಮಾರಿ ಇರೋದ್ರಿಂದ ಯಾವ ರೀತಿ ಈ ಲಾಕ್ಡೌನ್ ಸಂದರ್ಭದಲ್ಲಿ ಜನರನ್ನು ನಿಯಂತ್ರಣ ಮಾಡಬೇಕು, ಯಾವ ವಿಧಾನಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಗಗಳನ್ನು, ಸಾಧನಗಳನ್ನು ಅನುಸರಣೆ ಮಾಡಿ, ವಿಧಾನಗಳನ್ನು ಅನುಸರಣೆ ಮಾಡಿ ಜನರನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವಿಧಾನಗಳನ್ನು ನಾವು ನೋಡ್ತಾ ಹೋಗಿದ್ದೀವಿ. ಹಾಗಾಗಿ ಈ ಇವನ್ನೆಲ್ಲ ನಾವು ಸಂಶೋಧನೆ ಮಾಡಿದಾಗ ಮುಂದಿನ ಪೀಳಿಗೆಗೆ ಇವೆಲ್ಲವೂ ಕೂಡ ಒಂದು ದಾರಿದೀಪವಾಗ್ತವೆ. ಇದೆಲ್ಲ ಕೂಡ ಮಾಹಿತಿ ಆಗುತ್ತೆ, ಇದೆಲ್ಲ ಸೋರ್ಸ್ ಆಗುತ್ತೆ, ಇದೆಲ್ಲನೂ ಕೂಡ ಸೋರ್ಸ್ ಆಗುತ್ತೆ ಅವ್ರಿಗೆ. ಹಾಗಾಗಿ ಇಂತಹದ್ರ ಬಗ್ಗೆ, ಹೊಸ ಹೊಸ ವಿಚಾರಗಳ ಬಗ್ಗೆ ನಾವು ಸಂಶೋಧನೆಗಳನ್ನು ಮಾಡಬೇಕಾಗಿರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಯಾಕೆಂದರೆ ಈಗ ಬದುಕಿರೋರು ಎಲ್ರಿಗೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ತಲೆದೋರಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ಈ ಪರಿಸ್ಥಿತಿ ತಲೆದೋರಿರೋದ್ರಿಂದ ಈಗ ಆಗ್ತಕ್ಕಂಥ ವಿದ್ಯಮಾನಗಳನ್ನು, ಅನುಸರಿಸಿರ್ತಕ್ಕಂಥ ವಿಧಾನಗಳನ್ನು, ಪದ್ಧತಿಗಳನ್ನು, ಮೆಥಡ್ಸ್ಗಳನ್ನು ಅದನ್ನು ಸಂಶೋಧನೆ ಮಾಡಿ ಅದನ್ನು ಸಂಗ್ರಹಿಸಿ ಪ್ರಿಸರ್ವ್ ಅಂತ ನಾನು ಆಗಲೇ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೋಷಿಯಲ್ ರಿಸರ್ಚ್ ಈಸ್ ಪ್ರಿಸರ್ವ್ ಅಂತಕ್ಕಂಥದ್ದು. ಅದು ಪ್ರಿಸರ್ವ್ ಮಾಡಿರ್ತಕ್ಕಂಥದ್ದು, ಎಸ್ಟಾಬ್ಲಿಷ್ ನಾಲೆಡ್ಜ್ ಆ್ಯಂಡ್ ಪ್ರಿಸರ್ವ್ ಅಂತ. ಈ ಜ್ಞಾನವನ್ನು ಸಂಶೋಧನೆ ಮಾಡಿ ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ, ಶೇಖರಣೆ ಅಂತ ಕರಿತೀವಿ. ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಆ ಸಂದರ್ಭ ಸನ್ನಿವೇಶಕ್ಕೆ ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್ ಸೋಷಿಯಲ್ ಗ್ರೋತ್. ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಎ ಸೊಸೈಟಿ ಈಸ್ ಪಾಸಿಬಲ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಇಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಸೋಷಿಯಲ್ ರಿಸರ್ಚ್. ಈ ಸಾಮಾಜಿಕ ಸಂಶೋಧನೆ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ, ಇಲ್ಲಿ ಸಮಾಜದ ಬೆಳವಣಿಗೆ ಆಗಬೇಕು, ಪ್ರಗತಿ ಆಗಬೇಕು, ಸುಧಾರಣೆ ಆಗಬೇಕು. ಸಮಾಜದ ಒಂದು ಪ್ರಗತಿ ಅಥವಾ ಸುಧಾರಣೆ ಅಥವಾ ಬೆಳವಣಿಗೆ ಆಗಬೇಕು. ಇಲ್ಲಾಂದರೆ ಸಂಶೋಧನೆಗಳು ಸುಮ್ಮನೆ ಮಾಡಿದರೆ ಪ್ರಯೋಜನ ಆಗಲ್ಲ. ಸಂಶೋಧನೆಗಳಿಂದ ಅಲ್ಲಿ ಸಮಾಜದ ಪ್ರಗತಿ ಅಥವಾ ಅಭಿವೃದ್ಧಿ ಮತ್ತು ಅದರ ಒಂದು ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದು, ಅಂದರೆ ಏನಾದರೂ ಕೂಡ ಬದಲಾವಣೆ ಆಗಿದೆಯಾ ಅಂತಕ್ಕಂಥದ್ದು, ಇಂಪ್ರೂವ್ ಆಗಿದೆಯಾ, ಅದರಲ್ಲಿ ಏನಾದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಪ್ರಗತಿ ಆಗಿದೆಯಾ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಇಂಪ್ರೂವ್ಮೆಂಟ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಅಂದರೆ ನಮ್ಮ ಜೀವನ ಶೈಲಿ ಏನಿದೆ, ಲಿವಿಂಗ್ ಆಫ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು ಏನಿದೆ, ಅಥವಾ ಲೈಫ್ ಸ್ಟೈಲ್ ಅಂತಕ್ಕಂಥ ಜೀವನ ವಿಧಾನ ಅಂತಕ್ಕಂಥವು ಏನಿದ್ದಾವೆ, ಇವುಗಳಲ್ಲಿ ಏನಾದರೂ ಕೂಡ ನಮ್ಮಲ್ಲಿ ಸ್ವಲ್ಪ ಮಾರ್ಪಾಡುಗಳಾಗಿದೆಯಾ, ಪ್ರಗತಿ ಆಗಿದೆ, ಬದಲಾವಣೆ ಆಗಿದೆಯಾ ಅನ್ನೋದಕ್ಕೆ ಸಂಶೋಧನೆಗಳು ಬೇಕು. ಆ್ಯಂಡ್ ಇಟ್ಸ್ ದ ಮೇನ್ ಫಂಕ್ಷನ್ ಆಫ್ ಸೋಷಿಯಲ್ ರಿಸರ್ಚ್. ಅಂದರೆ ಸಾಮಾಜಿಕ ಸಂಶೋಧನೆ ಮುಖ್ಯ ಕಾರ್ಯ ಏನಪ್ಪ ಅಂತಂದರೆ ಸಮಾಜದ ಪ್ರಗತಿ, ಬೆಳವಣಿಗೆ ಮತ್ತು ಸಮಾಜದ ಅಭಿವೃದ್ಧಿಯ ಜೊತೆಗೆ ನಮ್ಮ ಜೀವನದಲ್ಲಿ ಏನಾದರೂ ಕೂಡ ಪ್ರಗತಿ ಆಗಿದೆಯಾ, ಇಂಪ್ರೂವ್ಮೆಂಟ್ಸ್ ಅಂತಕ್ಕಂಥದ್ದು ಆಗಿದೆಯಾ, ಸ್ವಲ್ಪ ಏನಾದರೂ ಬದಲಾವಣೆಗಳು ಕಾಣಬೇಕಲ್ಲಿ. ಅದು ಬದಲಾವಣೆ ಯಾವ ಥರ ಇರಬೇಕಪ್ಪ ಅಂತಂದರೆ
ಉತ್ತಮ ರೀತಿಯಲ್ಲಿರಬೇಕು, ಬದಲಾವಣೆಗಳು ಪ್ರಗತಿಯಲ್ಲಿರಬೇಕು. ಹಿಂದಿನದಕ್ಕಿಂತಲೂ ಕೂಡ ಇವತ್ತು ಪ್ರೆಸೆಂಟು ಸ್ವಲ್ಪ ಅದರಲ್ಲೇನೋ ಒಂಚೂರು ಚೇಂಜಸ್ ಆಗಿದೆ, ಪಾಸಿಟಿವ್ ಚೇಂಜಸ್ ಅಂತ. ಇಂಪ್ರೂವ್ಮೆಂಟ್ ಮೀನ್ಸ್ ಇಟ್ ಇಸ್ ಎ ಪಾಸಿಟಿವ್ ಚೇಂಜಸ್ ಅಂತ ಕರಿತೀವಿ. ಈ ಈ ರೀತಿಯಾಗಿರ್ತಕ್ಕಂಥ ಪಾಸಿಟಿವ್ ಚೇಂಜಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಂಶೋಧನೆಗಳು ನಮ್ಗೆ ಹೇಳ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ನ್ಯೂ ಟೆಕ್ನಿಕ್ಸ್. ಈ ಸಾಮಾಜಿಕ ಸಂಶೋಧನೆಗಳಿಂದ ಉಪಯುಕ್ತತೆ ಅಂತಕ್ಕಂಥದ್ದು ಏನಪ್ಪ ಅಂದರೆ ನ್ಯೂ ಟೆಕ್ನಿಕ್ಸ್, ಹೊಸ ಹೊಸ ಸಾಧನಗಳು ಅಂತಕ್ಕಂಥವು, ತಂತ್ರಗಳು ಅಂತಕ್ಕಂಥವು, ಹೊಸ ಹೊಸ ಸಾಧನಗಳು ಅಂತಕ್ಕಂಥವು ಅಥವಾ ತಂತ್ರಗಳು ಅಂತಕ್ಕಂಥವು ಸಂಶೋಧನೆಗಳಿಂದ ನಮಗೆ ತಿಳಿದು ಬರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಹೊಸ ಹೊಸ ಸಾಧನಗಳು ಅಂತಕ್ಕಂಥವು ಅಂದರೆ ಇಲ್ಲಿ ಸಾಮಾಜಿಕ ಸಂಶೋಧನೆಯಲ್ಲಿ ನಾವು ಹೊಸ ಸಾಧನಗಳನ್ನು ತಂತ್ರಗಳನ್ನು ನಾವು ಅಳವಡಿಸ್ಕೊಂಡಾಗ, ಹೊಸ ಹೊಸ ತಂತ್ರಗಳನ್ನು ಸಾಧನಗಳನ್ನು ಅಳವಡಿಸ್ಕೊಂಡಾಗ ಅವು ಯಾವ ರೀತಿ ನಮಗೆ ಸಹಕಾರಿಯಾಗ್ತವೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಹೊಸ ಹೊಸ ಸಾಧನಗಳು ಅಂತಕ್ಕಂಥ ತಂತ್ರಗಳು ಅಂತಕ್ಕಂಥದ್ದು. ನ್ಯೂ ಟೆಕ್ನಿಕ್ಸ್, ಸೋಷಿಯಲ್ ರಿಸರ್ಚ್ ಇಂಟ್ರೊಡ್ಯೂಸ್ ನ್ಯೂ ಟೆಕ್ನಿಕ್ಸ್. ಸಾಮಾಜಿಕ ಸಂಶೋಧನೆ ಅಂತಕ್ಕಂಥದ್ದು ಹೊಸದಾಗಿರ್ತಕ್ಕಂತಹ ಒಂದು ಸಾಧನಗಳನ್ನು ನಮಗೆ ತೋರಿಸ್ಕೊಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹೊಸದಾಗಿರ್ತಕ್ಕಂಥ ಒಂದು ಸಾಧನಗಳನ್ನು ನಮಗೆ ತೋರಿಸ್ಕೊಡುತ್ತೆ ಅಥವಾ ತಿಳಿಸ್ಕೊಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಹೊಸ ಸಾಧನಗಳನ್ನು ತೋರಿಸ್ಕೊಡುತ್ತೆ ಅಥವಾ ಮನವರಿಕೆ ಮಾಡಿಕೊಡುತ್ತೆ ಅಂತಕ್ಕಂಥ ಮಾತನ್ನಲ್ಲೂ ಕೂಡ ನಾವಿಲ್ಲಿ ಹೇಳ್ಬೋದು. ಸೋಷಿಯಲ್ ರಿಸರ್ಚ್ ಇಂಟ್ರೊಡ್ಯೂಸ್ ನ್ಯೂ ಟೆಕ್ನಿಕ್ಸ್ ಆ್ಯಂಡ್ ಇಂಪ್ರೂವ್ಸ್ ದ ಓಲ್ಡ್ ಒನ್ಸ್. ಅಂದರೆ ಹಳೆಯ ಸಾಧನಗಳ ಬಗ್ಗೆ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಆಗಿರ್ತಕ್ಕಂಥದ್ದು ಮತ್ತು ಹೊಸ ಸಾಧನಗಳನ್ನು ನಮಗೆ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು. ಸೋಷಿಯಲ್ ರಿಸರ್ಚ್ ಟು ಇಂಟ್ರೊಡ್ಯೂಸ್ ನ್ಯೂ ಟೆಕ್ನಿಕ್ಸ್ ಆ್ಯಂಡ್ ಇಂಪ್ರೂವ್ ದ ಓಲ್ಡ್ ಒನ್ಸ್. ಅಂದರೆ ಅವುಗಳಲ್ಲಿ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ನಮ್ಮಲ್ಲಿ ಸುಧಾರಣೆ ಇಂಪ್ರೂವ್ಮೆಂಟ್ಸ್ ಅಂತಕ್ಕಂಥದ್ದು ಅಂದರೆ ಸುಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಹಳೆಯ ಏನು ಸಾಧನಗಳಿದ್ದಾವೆ ಅದರಲ್ಲಿ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಒಂದು. ಎರಡನೇದು, ಅಲ್ಲಿ ನ್ಯೂ ಟೆಕ್ನಿಕ್ಸನ್ನು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು, ಹೊಸ ತಂತ್ರಗಳನ್ನು ಸಾಧನಗಳನ್ನು ನಮಗೆ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಇದರ ಉದ್ದೇಶ. ಅಂದರೆ ಇವತ್ತು ನೋಡಿ ನೀವು ಸಂಶೋಧನೆಗಳಲ್ಲಿ ನಾವು 10 ವರ್ಷದ ಹಿಂದೆ ಸಾಮಾಜಿಕ ಸಂಶೋಧನೆಗಳಲ್ಲಿ ಬಳಸ್ತಕ್ಕಂಥ ಸಾಧನಗಳಿಗೂ ತಂತ್ರಗಳಿಗೂ ವಿಧಾನಗಳಿಗೂ ಪ್ರಸ್ತುತ ಈಗ ಬಳಸ್ತಕ್ಕಂಥ ಸಾಧನಗಳಿಗೂ ತಂತ್ರಗಳಿಗೂ ಈ ಭಾಳ ವ್ಯತ್ಯಾಸ ಇದೆ. ಮೊದಲು ಯಾವುದು SPSS ಪ್ಯಾಕೇಜ್ ಅಂತಕ್ಕಂಥದ್ದು ಒಂದನ್ನು ನಾವು ಬಳಸ್ತಾ ಇದ್ವಿ, ಅಥವಾ ಇಂಟ್ರೂ ಶೆಡ್ಯೂಲು ಕ್ವಶನ್ನೇರು ಅಂತಕ್ಕಂಥದ್ದು ಇತ್ತು. ಈಗ ಕ್ವಶನ್ನೇರನ್ನೇ ನಾವು ಸ್ವಲ್ಪ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿದ್ದರೆ ನಾವು ಕ್ವಶನ್ನೇರನ್ನು ಮೊಬೈಲಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ಆ ಮೊಬೈಲಲ್ಲೇ ನಮ್ಗೆ ಯಾರು ರೆಸ್ಪಾಂಡೆಂಟ್ಸ್ ಇದ್ದಾರೆ ಅವ್ರಿಗೆ ಕಳಿಸಿ ಅಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಹೋಗ್ಬೋದು. ಅದು ಈ ಥರ ಇನ್ನೂ ಹಲವಾರು ಇದ್ದಾವೆ. ಈ ಥರದ ವಿಚಾರಗಳನ್ನು ನಾವಿಲ್ಲಿ ಹೇಳ್ಬೋದು ಅಂತ. ಇಟ್ ಆಲ್ಸೋ ಮಾಡಿಫೈ ದ ಎಕ್ಸಿಸ್ಟಿಂಗ್ ಟೂಲ್ಸ್ ಆಫ್ ರಿಸರ್ಚ್. ಮಾಡಿಫೈ ಮಾಡ್ಕೊಳ್ತಕ್ಕಂಥ ಅಂದರೆ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು. ಇಟ್ ಗಿವ್ಸ್ ಅಸ್ ದ ಮೆಥಡ್ಸ್ ಆಫ್ ನೋಯಿಂಗ್ ಎ ನ್ಯೂ ವೇಸ್ ಫಾರ್ ಯೂಸಿಂಗ್ ಅವರ್ ರಿಸರ್ಚ್ ಪ್ರೊಸೀಜರ್ಸ್. ಇಟ್ ಗಿವ್ಸ್ ಅಸ್ ದ ಮೆಥಡ್ಸ್ ಆಫ್ ನೋಯಿಂಗ್ ನ್ಯೂ ವೇಸ್ ಫಾರ್ ಯೂಸಿಂಗ್ ಅವರ್ ರಿಸರ್ಚ್ ಪ್ರೊಸೀಜರ್ಸ್. ಅಂದರೆ ಸಂಶೋಧನಾ ಪ್ರಕ್ರಿಯೆ ಅಂತಕ್ಕಂಥದ್ದು ಏನಿದೆ, ಆ ಸಂಶೋಧನಾ ಪ್ರಕ್ರಿಯೆಯನ್ನು ನಾವು ಯಾವ ರೀತಿ ಹೊಸದಾಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು, ಸಂಶೋಧನೆಯಲ್ಲಿ ಯಾವ ರೀತಿಯಾದಂತಹ ಹೊಸದಾಗಿರ್ತಕ್ಕಂಥ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ ಈ ನ್ಯೂ ಟೆಕ್ನಿಕ್ಸು ತಿಳಿಸ್ಕೊಳುತ್ತೆ ಅಂತಕ್ಕಂಥ. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಮೆಥಡಾಲಜಿ ಅಂತಕ್ಕಂಥದ್ದು. ಡೆವಲಪ್ಮೆಂಟ್ ಆಫ್ ಮೆಥಡಾಲಜಿ to deal with social issues, one of the contributions of social research. Executive stress, worker ethics, leadership style, child labor, women illiteracy, drug addiction, labor absenteeism, etc. are social issues related to organizations, labor units and such other social groups. To deal with these issues, appropriate methodology is needed. Social research provide the same. ಅಂದರೆ ಇಲ್ಲಿ ಸಮಾಜದಲ್ಲಿ ತಲೆದೋರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಯಾವ ವಿಧಾನಗಳನ್ನು ತಂತ್ರಗಳನ್ನು ಬಳಸಿ ಸಮಸ್ಯೆಗಳನ್ನು ಅಧ್ಯಯನ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿಧಾನಗಳನ್ನು ಕಲಿಸ್ಕೊಡುತ್ತೆ, ಮೆಥಡಾಲಜಿಯನ್ನು ತಿಳಿಸ್ಕೊಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಸಂಶೋಧನೆ ಮಾಡೋದ್ರಿಂದನೇ ಇವತ್ತು ಯಾವುದೋ ಹಳೆ ಓಬೆರಾಯನ್ ಕಾಲದಂಥ ಒಂದು ವಿಧಾನಗಳನ್ನು ಅಳವಡಿಸ್ಕೊಂಡಿದ್ವಿ. ಬಟ್ ಈಗಾಗಲೇ ಡೆವಲಪ್ಮೆಂಟ್ ಮೆಥಡಾಲಜಿ, ಈಗಾಗಲೇ ನಾನು ಹೇಳಿದಾಗೆ ಮೊದಲು ಯಾವುದೋ ಟೇಪ್ ರಿಕಾರ್ಡನ್ನು, ಕ್ಯಾಮ್ರಾವನ್ನು
ಇಂಟ್ರ್ ಶೆಡ್ಯೂಲನ್ನು ಕ್ವಶನರನ್ನು ಬಳಸ್ತಿದ್ವಿ. ಇವತ್ತು ಹೊಸದಾಗಿರ್ತಕ್ಕಂಥ ತಂತ್ರಗಳು ಸಾಧನಗಳು ಬಂದಿದೆ. ಹೊಸ ತಂತ್ರಗಳು ಸಾಧನಗಳು ಸಾಮಾಜಿಕ ಸಂಶೋಧನೆಗಳಲ್ಲಿ ಅಳವಡಿಸಿಕೊಂಡು ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸಹಕಾರಿಯಾಗ್ತಕ್ಕಂಥ ಮೆಥಡಾಲಜಿ ಬಂದಿದೆ. ಇದು ಡೆವಲಪ್ಮೆಂಟ್ ಆಫ್ ಮೆಥಡಾಲಜಿ ಅಂತಕ್ಕಂಥ ಸಂಶೋಧನೆ ಮಾಡ್ತಿರೋದ್ರಿಂದನೇ ಇವತ್ತು ಈ ರೀತಿ ಗೊತ್ತಾಗಿರೋದು. ಹಿಂದೆಲ್ಲ ನೀವು ರೆಫರೆನ್ಸ್ ಬುಕ್ ಬರ್ಕೋಬೇಕಾದ್ರೆ ಕಾರ್ಡನ್ನು ಇಟ್ಕೊಳ್ಬೇಕಾಗಿತ್ತು. ಈಗ ಕಾರ್ಡಲ್ಲಿ ಬರ್ಕೊಂಡು ಅದರ ಪುಟ ಸಂಖ್ಯೆ ಅಥವಾ ಅದ್ರ ಅವರು ಹೇಳಿರ್ತಕ್ಕಂಥ ಕೊಟೇಶನ್ನು ನಾವು ರೆಫರೆನ್ಸ್ ಏನಾದರೂ ಮಾಡಿದರೆ ಆ ರೆಫರೆನ್ಸು, ಆ ಪಬ್ಲಿಷರ್ ನೇಮು, ಪಬ್ಲಿಕೇಷನ್ನು, ಪ್ಲೇಸು, ಇಯರ್ ಆಫ್ ಪಬ್ಲಿಕೇಷನ್ನು, ಈ ಥರದ್ದೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ಕೊಳ್ಬೇಕಾಯ್ತು, ಬರ್ಕೊಳ್ಬೇಕಾಯ್ತು. ಇವತ್ತು ಆ ರೀತಿಯಾಗಿಲ್ಲ. ಇವತ್ತೆಲ್ಲ ಇಂಟರ್ನೆಟ್ಟನ್ನು ಯೂಸ್ ಮಾಡ್ತೀವಿ, ಅದರಲ್ಲೇ ಮಾಹಿತಿ ಎಲ್ಲ ಸಿಗುತ್ತೆ. ಅಥವಾ ಇವತ್ತು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತೀವಿ. ಈ ರೀತಿ ಹೊಸದಾಗಿರ್ತಕ್ಕಂಥ ತಂತ್ರಗಳನ್ನು ಸಾಧನಗಳನ್ನು ನಮಗೆ ಕಲಿಸ್ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಎಕ್ಸಾಸ್ಟಿವ್ ಸ್ಟ್ರೆಸ್, ವರ್ಕ್ ಎಥಿಕ್ಸ್, ಲೀಡರ್ಶಿಪ್ ಸ್ಟೈಲ್, ಚೈಲ್ಡ್ ಲೇಬರ್, ವುಮೆನ್ ಇಲ್ಲಿಟ್ರಸಿ, ಡ್ರಗ್ ಅಡಿಕ್ಷನ್, ಲೇಬರ್ ಅಬ್ಸೆಂಟಿಸಮ್ ಎಕ್ಸೆಟ್ರಾ ಆರ್ ಸೋಷಿಯಲ್ ಇಶ್ಯೂ, ಇವೆಲ್ಲನೂ ಕೂಡ ಯಾವ್ಯಾವುದು ಇಲ್ಲಿ ಒತ್ತಡ ಇರ್ಬೋದು, ಅಥವಾ ಕಾರ್ಮಿಕರ ಒಂದು ನೈತಿಕತೆ ಇರ್ಬೋದು, ಅಥವಾ ನಾಯಕತ್ವದ ಸ್ವಭಾವ ಇರ್ಬೋದು, ಬಾಲಕಾರ್ಮಿಕರಿರ್ಬೋದು, ಮಹಿಳೆಯರ ಅನಕ್ಷರತೆ ಇರ್ಬೋದು, ಅಥವಾ ಮದ್ಯಪಾನ ಅಥವಾ ಮದ್ಯಪಾನ ಚಟ ಇರ್ಬೋದು, ಗೈರು ಹಾಜರಿ ಇರ್ಬೋದು, ಲೇಬರ್ ಕಾರ್ಮಿಕರ ಗೈರು ಹಾಜರಿ, ಈ ಥರ ಹಲವಾರು ಸಮಸ್ಯೆಗಳಿದ್ದಾವೆ ಸಮಾಜದಲ್ಲಿ. ಹಲವಾರು ಸಮಸ್ಯೆಗಳು ಅಥವಾ ವಿಷಯಗಳು ಅಂತಕ್ಕಂಥವಿದ್ದಾವೆ. ಇವೆಲ್ಲದಕ್ಕೂ ಕೂಡ ಅಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಆರ್ಗನೈಸೇಷನ್, ಲೇಬರ್ ಯೂನಿಟ್ಸ್ ಆ್ಯಂಡ್ ಸಚ್ ಅದರ್ ಸೋಷಿಯಲ್ ಗ್ರೂಪ್ಸ್, ಇವೆಲ್ಲ ಏನಿದ್ದಾವೆ ಇದೆಲ್ಲದಕ್ಕೂ ಕೂಡ ಟು ಡೀಲ್ ವಿತ್ ದೀಸ್ ಇಶ್ಯೂಸ್ ಅಪ್ರಾಪ್ರಿಯೇಟ್ ಮೆಥಡಾಲಜಿ ಈಸ್ ನೀಡೆಡ್. ಇವೆಲ್ಲಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ವಿಧಾನಗಳನ್ನು ಬಳಸ್ಕೊಂಡು ಇವುಗಳನ್ನು ಈ ಇಶ್ಯೂಸನ್ನು ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಇದನ್ನು ಈ ಮೆಥಡಾಲಜಿನ ಈ ಸೋಷಿಯಲ್ ರಿಸರ್ಚು ನಮಗೆ ಪ್ರೊವೈಡ್ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ನೆಕ್ಸ್ಟ್ ಒನ್, ಫಾರ್ಮುಲೇಷನ್ ಆಫ್ ನ್ಯೂ ಥಿಯರೀಸ್ ಅಂದರೆ ಹೊಸ ಸಿದ್ಧಾಂತಗಳ ರಚನೆಗೆ ಸಂಶೋಧನೆಗಳು ಸಹಕಾರಿಯಾಗಿದೆ ಅಂತಕ್ಕಂಥದ್ದು. ಹೊಸ ಸಿದ್ಧಾಂತಗಳ ರಚನೆಗೆ ಸಂಶೋಧನೆಗಳು ಸಹಕಾರಿಯಾಗಿದೆ ಅಥವಾ ಹೊಸ ಸಿದ್ಧಾಂತಕ್ಕೆ ನಾಂದಿ ಆಗಿದೆ ಅಂತಕ್ಕಂಥದ್ದು. ಫಾರ್ಮುಲೇಷನ್ ಆಫ್ ನ್ಯೂ ಥಿಯರೀಸ್ ಆ್ಯಂಡ್ ರಿವ್ಯಾಲ್ಯೂಯೇಷನ್ ಆಫ್ ಆಲ್ರೆಡಿ ಅಕ್ಸೆಪ್ಟೆಡ್ ಥಿಯರೀಸ್ ಆರ್ ಅಟೆಂಪ್ಟೆಡ್ ಬೈ ಸೋಷಿಯಲ್ ರಿಸರ್ಚ್. ಸಾಮಾಜಿಕ ಸಂಶೋಧನೆಗಳಿಂದ ಹೊಸ ಸಿದ್ಧಾಂತಗಳನ್ನು ಸೃಷ್ಟಿಸ್ಬೋದು, ಹೊಸ ಸಿದ್ಧಾಂತಗಳನ್ನು ಸ್ಥಾಪಿಸ್ಬೋದು. ಜೊತೆಗೆ ಹಳೆಯ ಸಿದ್ಧಾಂತಗಳನ್ನು ಪರೀಕ್ಷಿಸುವ ಅಥವಾ ಅವುಗಳಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳುವ ಅಥವಾ ಅವುಗಳನ್ನು ಮರುಮೌಲ್ಯಮಾಪನಕ್ಕೆ ಒಳಪಡಿಸುವ ಒಂದು ಸಾಧನವಾಗಿದ್ದಾವೆ ಇವತ್ತು ಸಂಶೋಧನೆಗಳು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ದೇರ್ ಆರ್ ಸೆವರಲ್ ಥಿಯರೀಸ್ ಆನ್ ಲೀಡರ್ಶಿಪ್, ಮೋಟಿವೇಶನ್, ಹ್ಯೂಮನ್ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್ ಆ್ಯಂಡ್ ಸೋ ಆನ್. ಅಂದರೆ ಹಲವಾರು ಹೊಸ ಸಿದ್ಧಾಂತಗಳನ್ನು ಇವತ್ತು ಸಾಮಾಜಿಕ ಸಂಶೋಧನೆಗಳಿಂದ ನಾವು ಸೃಷ್ಟಿಸಿರ್ತಕ್ಕಂಥದ್ದು ನೋಡ್ತೀವಿ. ಅದು ನಾಯಕತ್ವದ ಬಗ್ಗೆ ಇರ್ಬೋದು, ಅಥವಾ ಮೋಟಿವೇಶನ್ ಬಗ್ಗೆ ಇರ್ಬೋದು, ಹ್ಯೂಮನ್ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್, ಮಾನವನ ವರ್ತನೆ ಮತ್ತು ಅವನ ವರ್ತನೆ ಬಗ್ಗೆ ಇರ್ಬೋದು. ಇದ್ರ ಬಗ್ಗೆ ಎಲ್ಲನೂ ಕೂಡ ಹಲವಾರು ಸಿದ್ಧಾಂತಗಳನ್ನು ರೂಪಿಸಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಆಲ್ ದೀಸ್ ಥಿಯರೀಸ್ ಹೆಲ್ಪ್ ಡಿಸೈನಿಂಗ್ ಸೂಟಬಲ್ ಪ್ಯಾಕೇಜಸ್ ಫಾರ್ ಸೊಸೈಟಿಯಲ್ ಬಿಹೇವಿಯರಲ್ ಇಂಪ್ಲಿಮೆಂಟ್. ಇವೆಲ್ಲ ಸಿದ್ಧಾಂತಗಳು ಕೂಡ ಸಮಾಜದಲ್ಲಿ ಯಾವ ರೀತಿಯಾದಂತಹ ನಾವು ವರ್ತನೆಯನ್ನು ಅಳವಡಿಸಿಕೊಂಡು ನಾವು ಅಪ್ಲಿಫ್ಟ್ ಮಾಡಬೇಕು, ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದು ನಮಗೆ ತಿಳಿಸ್ಕೊಡುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಕಮರ್ಷಿಯಲ್ ಇಂಪಾರ್ಟೆನ್ಸ್. ಸೋಷಿಯಲ್ ರಿಸರ್ಚ್ ಈಸ್ ಎ ರಿಸರ್ಚರ್ಸ್ ಹ್ಯಾವ್ ಕಮರ್ಷಿಯಲ್ ಇಂಪಾರ್ಟೆನ್ಸ್ ಆಲ್ಸೋ. ಇಂಡಸ್ಟ್ರೀಸ್, ಬಿಸ್ನೆಸ್, ಫಾರ್ಮ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕ್ಯಾನ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕ್ಲೂಸ್ ಅಬೌಟ್ ದೇರ್ ಎಂಡೋವರ್ಸ್ ಇನ್ ಸೊಸೈಟಿ. ಅಂದರೆ ಈ ಸಾಮಾಜಿಕ ಸಂಶೋಧನೆಗಳು ಅಂತಕ್ಕಂಥವು ಕಮರ್ಷಿಯಲ್ ಇಂಪಾರ್ಟೆನ್ಸ್, ವಾಣಿಜ್ಯಿಕ ಮಹತ್ವವನ್ನು ಕೂಡ ಪಡ್ಕೊಂಡಿದ್ದಾವೆ. ಆರ್ಥಿಕ, ಕೈಗಾರಿಕಾ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ನಡೆಯುವ ಸಾಮಾಜಿಕ ಸ್ವರೂಪದ ಸಂಶೋಧನೆಗಳು ಬಹಳಷ್ಟು ವಾಣಿಜ್ಯಿಕ ಮಹತ್ವವನ್ನು ಹೊಂದಿವೆ. ಎಲ್ಲೆಲ್ಲಿ? ಆರ್ಥಿಕ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿ ನಡೆಯುವ ಸಾಮಾಜಿಕ ಸ್ವರೂಪದ ಸಂಶೋಧನೆಗಳು ಬಹಳಷ್ಟು ವಾಣಿಜ್ಯಿಕ ಮಹತ್ವವನ್ನು ಹೊಂದಿರುತ್ತವೆ ಅಂತಕ್ಕಂಥದ್ದು. ಅಂದರೆ ಹೊಸ ವಸ್ತುಗಳ ಉತ್ಪಾದನೆಯಲ್ಲಿ, ಬಳಕೆದಾರರು ಉಪಯೋಗಿಸುತ್ತಾ ಬಂದಿರುವ ಹಳೆಯ ಮಾದರಿಯ ವಸ್ತುಗಳಲ್ಲಿ ಬದಲಾವಣೆ ತರುವಲ್ಲಿ, ಮಾರುಕಟ್ಟೆ ವಿಧಾನದಲ್ಲಿ ಮಾರ್ಪಾಡುಗಳನ್ನು ತರುವಲ್ಲಿ, ಹೊಸ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸುವಲ್ಲಿ ಸಂಶೋಧನೆಗಳು, ಅದರಲ್ಲಿಯೂ ಸಮೀಕ್ಷಾ ಸಂಶೋಧನೆಗಳು ಭಾಳಷ್ಟು ನೆರವನ್ನು ನೀಡುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ
ಇಲ್ಲಿ ವಾಣಿಜ್ಯಿಕ ಮಹತ್ವವನ್ನು ಪಡ್ಕೊಂಡಿದೆ. ಹೊಸ ವಸ್ತುಗಳ ಉತ್ಪಾದನೆ, ಇವತ್ತು ಜನರಿಗೆ ಯಾವುದು ಹೊಸ ವಸ್ತು ಬೇಕು ಅದನ್ನು ಉತ್ಪಾದನೆ ಮಾಡ್ತಾವೆ ಕೈಗಾರಿಕೆಗಳು ಅಂತಕ್ಕಂಥವು. ಅದು ಶಾಂಪ್ ಇರ್ಬೋದು, ಸೋಪ್ ಇರ್ಬೋದು, ಅದು ಇನ್ನೊಂದು ಮತ್ತೊಂದು ಯಾವುದೇ ಇರ್ಬೋದು. ಜನರಿಗೆ ಯಾವ ವಸ್ತುವಿನ ಮೇಲೆ ಆಸಕ್ತಿ, ಅಭಿರುಚಿ ಅಂತಕ್ಕಂಥದ್ದು ಇದೆಯೋ ಅಂಥ ವಸ್ತುಗಳನ್ನು ಉತ್ಪಾದನೆ ಮಾಡೋದುತ್ತವೆ. ಅದಕ್ಕೆ ಸಂಶೋಧನೆ ಅಗತ್ಯತೆ ಇದೆ. ಜನರೋಗಿ ಭೇಟಿ ಮಾಡಿ, ನಿಮಗೆ ಈ ವಸ್ತುವಿನ ಮೇಲೆ ಇಷ್ಟ ಇದೆಯಾ, ನೀವು ಈ ವಸ್ತುವನ್ನು, ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಅದಕ್ಕೆ ಹೆಚ್ಚಿನ ಜನ ಎಸ್ ಅಂತಕ್ಕಂತಹ ಒಂದು ಉತ್ತರಗಳನ್ನು ನೀಡಿದಾಗ ಅದರ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಅಥವಾ ಈ ಹಳೆಯ ಮಾದರಿಗಳೇನಿದೆ, ಓಲ್ಡ್ ಮಾಡೆಲ್ಸ್ ಅಂತಕ್ಕಂಥವೇನಿದೆ, ಅದರಲ್ಲಿ ಬದಲಾವಣೆ ಮಾಡ್ತಾರೆ. ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಕ್ರೀಮನ್ನು ತೆಗೆದುಕೊಳ್ಳಿ, ಫೇರ್ ಆ್ಯಂಡ್ ಲವ್ಲಿ, ನ್ಯೂ ಫೇರ್ ಆ್ಯಂಡ್ ಲವ್ಲಿ, ಗೋ ಆ್ಯಂಡ್ ಲವ್ಲಿ, ಏನೇನೋ ಆಯಿತು. ಅದು ಅಂದರೆ ಯಾಕೆ ಆ ಥರ ಮಾಡ್ತಿದ್ದಾರಪ್ಪ ಅಂತಂದರೆ, ಇಲ್ಲಿ ಗ್ರಾಹಕರನ್ನು ತನ್ನತ್ತ ಸೆಳೀಲಿಕ್ಕೆ ಹೊಸದಾಗಿರ್ತಕ್ಕಂತಹ ಮಾದರಿಯಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇಲ್ಲಾಂದರೆ ಗ್ರಾಹಕರು ಆ ವಸ್ತುವನ್ನು ಕೊಂಡ್ಕೊಳ್ಳಲ್ಲ. ಹಾಗಾಗಿ ಇಲ್ಲಿ ಮಾರುಕಟ್ಟೆ ವಿಧಾನದಲ್ಲಿ ಮಾರ್ಪಾಡುಗಳನ್ನು ತರ್ತಾರೆ. ಹೊಸ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಯೋಜನೆಗಳನ್ನು ರೂಪಿಸಲು ಸಂಶೋಧನೆಗಳು, ಅದರಲ್ಲೂ ಕೂಡ ಸಮೀಕ್ಷಾ ಸರ್ವೇಸ್ ಇಲ್ಲಿ ಭಾಳಷ್ಟು ಸಹಕಾರಿಯಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಇಟ್ ಈಸ್ ಆಲ್ಸೋ ಕಮರ್ಷಿಯಲ್ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ವಾಣಿಜ್ಯಿಕ ಮಹತ್ವವನ್ನು ಪಡ್ಕೊಂಡಿವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್, ಎಜುಕೇಷನಲ್ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು. ಅಂದರೆ ಶೈಕ್ಷಣಿಕ ಮಹತ್ವ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಸಾಮಾಜಿಕ ಸಂಶೋಧನೆಗಳ ಶೈಕ್ಷಣಿಕ ಮಹತ್ವ, ಎಜುಕೇಷನಲ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಅಂತಕ್ಕಂಥದ್ದು. ರಿಸರ್ಚ್ ಆಸ್ ಎಜುಕೇಷನಲ್ ಇಂಪಾರ್ಟೆನ್ಸ್, ಇಟ್ ಈಸ್ mainly an intellectual activity. Information obtained through research may have their educational importance. ಅಂದರೆ ಸಾಮಾಜಿಕ ಸಂಶೋಧನೆಗಳ ಶೈಕ್ಷಣಿಕ ಮಹತ್ವ, ಸಾಮಾಜಿಕ ಸಂಸ್ಥೆಗಳಿರ್ಬೋದು, ಸಮೂಹಗಳಿರ್ಬೋದು, ಸಮುದಾಯಗಳಿರ್ಬೋದು, ಸಾಮಾಜಿಕ, ಆರ್ಥಿಕ, ತಾಂತ್ರಿಕ ಅಭಿವೃದ್ಧಿ ಯೋಜನೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಇಂತಹ ನಾನಾ ವಿಷಯಗಳ ಕುರಿತಾಗಿ ನಡೆಯುವಂಥ ಸಂಶೋಧನೆಗಳು ಭಾಳ ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ. ಇವತ್ತು ಯಾಕೆ ಸಾಮಾಜಿಕ ಸಂಶೋಧನೆ ಶೈಕ್ಷಣಿಕ ಪ್ರಾಮುಖ್ಯತೆಯನ್ನು ಹೊಂದಿವಪ್ಪ ಅಂತಂದರೆ, ಇಲ್ಲಿ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಸಂಶೋಧನೆ ಆಗ್ತವೆ, ಸಮೂಹಗಳ ಬಗ್ಗೆ ಆಗುತ್ತೆ, ಸಮುದಾಯಗಳ ಬಗ್ಗೆ ಆಗುತ್ತೆ, ತಾಂತ್ರಿಕ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಆಗುತ್ತೆ. ಇವೆಲ್ಲವೂ ಕೂಡ ಶೈಕ್ಷಣಿಕ ಮಹತ್ವವುಳ್ಳವಾಗಿರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಸಂಶೋಧನೆಗಳ ಮುಖಾಂತರ ಲಭ್ಯವಾಗುವ ಬಹಳ ಅಪರೂಪದ ಕೆಲವು ಮಾಹಿತಿಗಳು, ಕೆಲವು ವಿಷಯಗಳ ಕುರಿತಾದ ವಿಶೇಷವಾದ ಒಳನೋಟಗಳು, ಇನ್ಸೈಟ್ಸ್ ಅಂತ ಕರಿತೀವಿ. ಒಳನೋಟಗಳು ಒಂದು ಪ್ರಕರಣ, ಘಟನೆ, ಸಂಸ್ಥೆ ಮುಂತಾದವುಗಳ ಉಗಮ, ಇತಿಹಾಸ, ಬೆಳವಣಿಗೆ ಮತ್ತು ಸಾಮಾಜಿಕ ಪಾತ್ರಗಳ ಬಗ್ಗೆ ಲಭ್ಯವಾಗುವ ವಿವರಗಳು ಕೆಲವೊಮ್ಮೆ ತತ್ಕ್ಷಣದ ಉಪಯುಕ್ತತೆಯನ್ನು ಹೊಂದಿಲ್ಲದೇ ಹೋದರೂ ಕೂಡ ಶೈಕ್ಷಣಿಕವಾಗಿ ಇವು ಹೆಚ್ಚು ಮಹತ್ವಪೂರ್ಣವಾಗಿವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವು ಬಹಳ ಅಮೂಲ್ಯವಾಗಿರುವುದುಂಟು ಅಂತಕ್ಕಂಥದ್ದು. ಸಂಶೋಧನೆಗಳು ನೀಡುವ ವಿವರಗಳು ಮುಂದೊಂದು ದಿನ ಪ್ರಾಯೋಗಿಕ ಪ್ರಾಮುಖ್ಯವನ್ನು ಪಡೆದು ಹಲವಾರು ಕಾರ್ಯಯೋಜನೆಗಳಿಗೆ ಮಾರ್ಗದರ್ಶಿಯಾಗಬಹುದು. ಅಂದರೆ ಇವು ಯಾವುದೋ ಒಂದು ಸಂಸ್ಥೆ ಬಗ್ಗೆ, ಸಮೂಹದ ಬಗ್ಗೆ, ಸಮುದಾಯದ ಬಗ್ಗೆ, ಆರ್ಥಿಕ ಯೋಜನೆಗಳ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡಾಗ ಆಗ ತತ್ಕ್ಷಣವೇ ಅದು ಫಲಪ್ರದವಾಗಿರಲ್ಲ ಅಥವಾ ಅದರ ಪ್ರಯೋಜನ ಆಗಿರಲ್ಲ. ಅದು ಮುಂದೊಂದು ದಿನ ಅದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಉದಾಹರಣೆಗೆ ನಾವು ಯಾವುದಾದ್ರೂ ಒಂದು ಸಂಶೋಧನೆಗಳನ್ನು ಅಗ್ರಿಕಲ್ಚರ್ ಬಗ್ಗೆ ಆಗಿರ್ತಕ್ಕಂಥದ್ದು, ಕೃಷಿಕರ ಬಗ್ಗೆ ಆಗಿರ್ತಕ್ಕಂಥ ಸಂಶೋಧನೆಗಳನ್ನು ಅಧ್ಯಯನ ಮಾಡಿ ನೋಡಿದಾಗ ಅದು ಇವತ್ತಿಗೆ ಅಷ್ಟೊಂದು ಭಾಳ ಪ್ರಮುಖವಾದಂಥ ಒಂದು ಸಂಶೋಧನೆ ಆಗಿಲ್ಲದಿದ್ದರೂ ಕೂಡ ಮುಂದೆ ಅದರ ಪ್ರಾಮುಖ್ಯತೆ ಅಥವಾ ಅದರ ಮಹತ್ವ ಹೆಚ್ಚಾಗುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ರಿಸರ್ಚ್ ಮೋಟಿವೇಟ್ಸ್ ಇಂಟರ್ಡಿಸಿಪ್ಲಿನರಿ ಸ್ಟಡೀಸ್. ರಿಸರ್ಚ್ ಮೋಟಿವೇಟ್ಸ್ ಇಂಟರ್ಡಿಸಿಪ್ಲಿನರಿ ಸ್ಟಡೀಸ್. It stresses the independence of different science. It thus strengthens the interdisciplinary approach which is emerging out these days. ಇತ್ತೀಚಿನ ದಿನಗಳಲ್ಲಿ ಅಂತರ್ವಿಜ್ಞಾನ ಅಧ್ಯಯನಗಳಿಗೆ ಪ್ರೇರಣೆ ನೀಡುವುದು. ಮೋಟಿವೇಟ್ಸ್ ಇಂಟರ್ಡಿಸಿಪ್ಲಿನರಿ ಸ್ಟಡೀಸ್ ಅಂತಕ್ಕಂಥದ್ದು. ಮೋಟಿವೇಟ್ಸ್ ಇಂಟರ್ಡಿಸಿಪ್ಲಿನರಿ ಸ್ಟಡೀಸ್ ಅಂದರೆ ಇತ್ತೀಚೆಗೆ ಏನಾಗಿದೆಯಪ್ಪ ಅಂತಂದರೆ ಅಂತರ್ವಿಜ್ಞಾನ, ಇವತ್ತು ಅಂತರ್ವಿಜ್ಞಾನಗಳು ಅಲ್ಲ, ಇಂಟರ್ಡಿಸಿಪ್ಲಿನರಿ ಅಲ್ಲ, ಮಲ್ಟಿ ಡಿಸಿಪ್ಲಿನರಿ ಇವತ್ತೆಲ್ಲ ಬಂದಿರತಕ್ಕಂಥ ಇತ್ತೀಚೆಗೆ ಈಗ ರೀಸೆಂಟಾಗಿ ಬಂದಿರತಕ್ಕಂಥದ್ದೆಲ್ಲನೂ ಕೂಡ ಇಂಟರ್ಡಿಸಿಪ್ಲಿನರಿ ಹೋಗ್ಬಿಟ್ಟು ಮಲ್ಟಿ ಡಿಸಿಪ್ಲಿನರಿ ಆಗಿದೆ. ಅಂತರ್ವಿಜ್ಞಾನ ಅಲ್ಲ, ವಿವಿಧ ವಿಜ್ಞಾನಗಳ ಜೊತೆ ಭೌತಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ರಸಾಯನಶಾಸ್ತ್ರ ಅಥವಾ ಗಣಿತಶಾಸ್ತ್ರ, ಈ ರೀತಿ ಬೇರೆ ಬೇರೆ ವಿಜ್ಞಾನಗಳ ಜೊತೆ ಅಧ್ಯಯನ ಮಾಡ್ತಕ್ಕಂಥದ್ದು. ಈಗ ರೀಸೆಂಟಾಗಿ ಬಂದಿರತಕ್ಕಂಥ ಎಜುಕೇಷನ್ ಪಾಲಿಸಿ ನೋಡಿ, NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ನೋಡಿದಾಗ ಅಲ್ಲಿ
ಈ ಮಲ್ಟಿ ಡಿಸಿಪ್ಲಿನರಿ ಆಸ್ಪೆಕ್ಟ್ಸಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಅಂತರ ವಿಜ್ಞಾನ ಅಧ್ಯಯನಗಳಿಗೆ ಪ್ರೇರಣೆಯನ್ನು ನೀಡುತ್ತೆ ಅಂತಕ್ಕಂಥ, ಅಂದರೆ ಸಮಾಜ ವಿಜ್ಞಾನಗಳೆಲ್ಲವೂ ಪರಸ್ಪರ ಅವಲಂಬನೆ ಹೊಂದಿವೆ ಎಂಬ ಸತ್ಯಾಂಶವನ್ನು ಒಪ್ಪಿಕೊಂಡಿರುವ ಈ ದಿನಗಳಲ್ಲಿ ಯಾವುದೇ ಅಧ್ಯಯನ ಶಾಸ್ತ್ರ ಅಥವಾ ವಿಜ್ಞಾನದ ಕ್ಷೇತ್ರದಲ್ಲಿ ಸಂಶೋಧನೆಯೊಂದನ್ನು ಕೈಗೊಂಡರೂ ಅದು ಆ ಶಾಸ್ತ್ರಕ್ಕೆ ಮಾತ್ರವಲ್ಲದೆ ಇತರ ಅಧ್ಯಯನ ಶಾಸ್ತ್ರಗಳಿಗೂ ಕೂಡ ಉಪಯುಕ್ತವಾಗಿರುವುದು. ಹಿಂದೆ ಭಾಳಷ್ಟು ಕಾಲದ ಹಿಂದೆ ಏನಾಗಿತ್ತಪ್ಪ ಅಂದರೆ ಯಾವುದೋ ಒಂದು ವಿಜ್ಞಾನದಲ್ಲಿ ಮಾಡಿದ್ರೆ ಅದೇ ಗ್ರೇಟು ಅಂತಕ್ಕಂಥದ್ದು. ಇವತ್ತಾಗಿಲ್ಲ. ಸಮಾಜಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞನ ಮೇಲೆ ಅರ್ಥಶಾಸ್ತ್ರಜ್ಞ, ಇತಿಹಾಸಜ್ಞನ ಮೇಲೆ ಇತಿಹಾಸಕಾರ, ಭೂಗೋಳಶಾಸ್ತ್ರ, ಈ ರೀತಿ ಒಬ್ಬರ ಮೇಲೆ ಒಬ್ಬರು ಏನು ಡಿಪೆಂಡ್ ಆಗಿರ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತಿನಲ್ಲಿ ನಾವಿಲ್ಲಿ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಇಲ್ಲಿ ಅಂಶಗಳು ಒಂದೇ ದೃಷ್ಟಿಕೋನದಲ್ಲಿ ಯಾವುದೇ ವಿಚಾರಗಳನ್ನು, ಯಾವುದೇ ಸಮಸ್ಯೆಗಳನ್ನು ನಾವು ಅವಲೋಕಿಸಿ ಅದನ್ನು ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ. ಉದಾಹರಣೆಗೆ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಇದುವರೆಗೂ ಕೂಡ ಏನಾಗಿತ್ತು, ಅರ್ಥಶಾಸ್ತ್ರಜ್ಞರು ಆರ್ಥಿಕ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಿ ಆರ್ಥಿಕ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ ರಾಷ್ಟ್ರೀಯ ವರಮಾನ ತಲವರಮಾನ ಹೆಚ್ಚಾಗ್ಬಿಟ್ರೆ ಅಲ್ಲಿ ದೇಶ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ ಅದಕ್ಕೆ ತಿಲಾಂಜಲಿಯನ್ನು ನೀಡಿದ್ದಾರೆ. ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಸಾಮಾಜಿಕ ಅಭಿವೃದ್ಧಿ ಆಗಬೇಕು. ಸಾಮಾಜಿಕ ಅಭಿವೃದ್ಧಿ ಅಂದರೆ ಏನಿಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಅಂತಕ್ಕಂಥ. ವಾಟ್ ಈಸ್ ಎ ಸೋಷಿಯಲ್ ಡೆವಲಪ್ಮೆಂಟ್? ಸೋಷಿಯಲ್ ಡೆವಲಪ್ಮೆಂಟ್ ಈಸ್ ಎ ಡೌನ್ ಟ್ರಾಡನ್ ಡೆವಲಪ್ಮೆಂಟ್. ಸಾಮಾಜಿಕ ಅಭಿವೃದ್ಧಿ ಅಂದರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರ ಅಭಿವೃದ್ಧಿ ಆಗಿರ್ಬೇಕು. ಅಲ್ಲಿ ಮಹಿಳೆ ಇರ್ಬೋದು, ಅಂಗವಿಕಲರಾಗಿರ್ಬೋದು, ಮಕ್ಕಳಿರ್ಬೋದು, ಇವರು ಅಭಿವೃದ್ಧಿ ಆಗಬೇಕು. ಇವರು ಅಭಿವೃದ್ಧಿ ಆಗಲಿಲ್ಲ ಅಂತ ಅಂದರೆ ಈ ಸಾಮಾಜಿಕ ಸೋಷಿಯಲ್ ಇನ್ಪುಟ್ಸ್ ಅಂತ ಕರಿತೀವನ್ನ, ಸಾಮಾಜಿಕ ಅಂಶಗಳು, ಹೂಡಿಕೆಗಳು ಅಂತ, ಸೋಷಿಯಲ್ ಇನ್ಪುಟ್ಸ್, ಸಾಮಾಜಿಕ ಹೂಡಿಕೆಗಳು ಅಂತ ಕರೀತಾರೆ ಇವನ್ನ. ಸೋಷಿಯಲ್ ಇನ್ಪುಟ್ಸ್ ಅಂತ, ಸಾಮಾಜಿಕ ಹೂಡಿಕೆಗಳು ಅಂತ. ಇದಕ್ಕೆ ಯಾವುದೇ ಬೆಲೆ ಇರಲಿಲ್ಲ ಹಿಂದೆ. ಮಹಿಳೆಯರು ಅವ್ರಿಗೆ ನೆಗ್ಲೆಕ್ಟೆಡ್ಡು, ಮಕ್ಕಳು ಅವ್ರು ನೆಗ್ಲೆಕ್ಟೆಡ್ಡು, ಯೂತ್ಸು ನೆಗ್ಲೆಕ್ಟೆಡ್ಡು, ಫಿಸಿಕಲಿ ಚಾಲೆಂಜ್ಡ್ ನೆಗ್ಲೆಕ್ಟೆಡ್ಡು. ಇವ್ರನ್ನೆಲ್ಲ ನೆಗ್ಲೆಕ್ಟ್ ಆಗಿ ನೀವು ಔ ಟು ಇಂಪ್ರೂವ್ ಯುವರ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ದೆನ್ ಯುವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಪ್ಲೀಸ್ ಟೆಲ್ ಮಿ. ಇದು ಆಗ್ತಿದ್ದು. ಹಿಂದೆಲ್ಲ ಏನಾಗಿತ್ತಪ್ಪ ಅಂದರೆ ರಾಷ್ಟ್ರೀಯ ಆದಾಯ ಹೆಚ್ಚಾಯಿತು, ತಲವರಮಾನ ಹೇಗೆ ಹೆಚ್ಚಾಗುತ್ತೆ? ಯಾರೋ ಒಬ್ಬ ದುಡಿದ್ರಾಗಲ್ಲ, ಇವರೆಲ್ಲರೂ ದುಡಿಬೇಕು, ಇವರೆಲ್ಲರೂ ಕೂಡ ಸಾಮಾಜಿಕ ಹೂಡಿಕೆಗಳಾಗಬೇಕು. ಅಂದರೆ ಇವರ ಒಂದು ಕ್ಷೇತ್ರಕ್ಕೆ ನಗಣ್ಯವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡ್ತಾಯಿದ್ರು. ಇವರ ಕ್ಷೇತ್ರಕ್ಕೆ ಯಾವುದೇ ಕೊಡುಗೆಗಳಿಲ್ಲ, ಜೀರೋ ಆಗಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಆಫ್ಟರ್ 1991 ಅಂದರೆ LPG ಸಿಸ್ಟಮ್ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಆದ ನಂತರ ಈ ಒಂದು ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಕೊಂಡು ಬಂದಿರೋದ್ರಿಂದ ಇಂತಹ ಅಧ್ಯಯನಗಳನ್ನು ಮಾಡೋದಕ್ಕೆ ಹೋದಾಗ ಇಲ್ಲಿ ಇಂಟರ್ಡಿಸಿಪ್ಲಿನರಿ ಅಥವಾ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚು ಇವತ್ತು ಅಗತ್ಯ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಇವತ್ತು ಮಲ್ಟಿ ಡಿಸಿಪ್ಲಿನರಿನೇ ಭಾಳ ಅಪ್ರೋಚ್ ಆಗಿರೋದು. ಇವತ್ತು ಸಮಾಜದಲ್ಲಿ ಬದುಕೋದು ಒಂದೇ ಅಲ್ಲ, ಇವತ್ತು ಬದುಕಬೇಕಾದ್ರೆ ವೈಜ್ಞಾನಿಕ ಅಂಶಗಳ ಜೊತೆ ಯಾಕೆ ಬದುಕಬೇಕು? ನಿನ್ಗೆ ವಿಜ್ಞಾನನೂ ಗೊತ್ತಿರಬೇಕು. ಒಬ್ಬ ಸಮಾಜ ವಿಜ್ಞಾನಿ ಆಗಿರ್ತಕ್ಕಂಥ ಒಂದು ವಿಜ್ಞಾನದ ಹಿನ್ನೆಲೆಯೂ ಇರಬೇಕು. ಹಾಗಾಗಿ ಮಲ್ಟಿ ಡಿಸಿಪ್ಲಿನರಿ ಇವತ್ತು ಅಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಅದರ್ ಯೂಸಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಅಂತಕ್ಕಂಥದ್ದು. ಸಂಶೋಧನೆಯ ಪ್ರಾಮುಖ್ಯ ವಿವಿಧ ದೃಷ್ಟಿಕೋನಗಳಿಂದ ಅಂತಕ್ಕಂಥದ್ದು. ದೋಸ್ ವರ್ಕಿಂಗ್ ಇನ್ ದ ಅಂದರೆ ಇಲ್ಲಿ ಸಾಮಾಜಿಕ ಸಂಶೋಧನೆಯ ಪ್ರಾಮುಖ್ಯ ಅಂತಕ್ಕಂಥದ್ದು ಇತರೆ ದೃಷ್ಟಿಕೋನಗಳಿದ್ದಾವೆ, ಹಲವಾರು ದೃಷ್ಟಿಕೋನಗಳು ಅಂತಕ್ಕಂಥವು ಇದ್ದಾವೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅದನ್ನು CR ಕೊಥಾರಿ ಅವರು ಸೂಚಿಸಿರುವಂತೆ ಸಂಶೋಧನೆಗಳಿಗೆ ಹಲವು ದೃಷ್ಟಿಕೋನಗಳಿಂದ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅಕಾರ್ಡಿಂಗ್ ಟು CR ಕೊಥಾರಿ, ಇಟ್ ಇಸ್ ಸೋ ಮೆನಿ ಮೆಂಬರ್ಸ್ ಟು ಗಿವ್ ದ ಇಂಪಾರ್ಟೆನ್ಸ್ ಅಂತಕ್ಕಂಥದ್ದು. ಅಂದರೆ ದೋಸ್ ವರ್ಕಿಂಗ್ ಇನ್ ದ ಅಕಾಡೆಮಿಕ್ ಫೀಲ್ಡ್ ಕೆನ್ ಒಬ್ಟೈನ್ ಎ ನ್ಯೂ ಡಿಗ್ರಿ known as PhD by successfully carrying out research as per the stipulated rules. ಅಂದರೆ PhD ಪದವಿಯನ್ನು ಪಡೆಯಲಿಚ್ಛುವ ಮಂದಿಗೆ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳುವ ಹಾಗೂ ಉತ್ತಮ ಸಾಮಾಜಿಕ ಅಂತಸ್ತನ್ನು ಗಳಿಸಿಕೊಳ್ಳುವ ದೃಷ್ಟಿಯಿಂದ ಸಂಶೋಧನೆಯು ಬಹಳ ಪ್ರಾಮುಖ್ಯವುಳ್ಳದ್ದು. ಅಂದರೆ ಇಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು PhD ಡಿಗ್ರಿ ಸಿಗುತ್ತೆ. ಅವ್ರಿಗೆ ಡಾಕ್ಟರ್ ಆಫ್ ಫಿಲಾಸಫಿ ಅಂತಕ್ಕಂಥದ್ದು, ಡಾಕ್ಟರ್ ಆಫ್ ಫಿಲಾಸಫಿ. ಅದಕ್ಕೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ದು. ಅಂದರೆ ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ಈ ಸಂಶೋಧನೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಲ್ಲಿ ಏನು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆಯಪ್ಪ ಅಂತಂದರೆ ಅವ್ರಿಗೆ ಡಾಕ್ಟರಲ್ ಡಿಗ್ರಿ ಸಿಗುತ್ತೆ. ಡಾಕ್ಟರಲ್ ಡಿಗ್ರಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಅವರು PhD ಮಾಡ್ತಾರೆ. ಅದು ಬಿಟ್ಟು ನಾನು ಸಮಾಜ ಉದ್ಧಾರ ಮಾಡ್ತೀನಿ ಅಥವಾ ನಾನು ಇನ್ಯಾವುದನ್ನೋ ಏಳಿಗೆ ಮಾಡ್ತೀನಿ ಅಥವಾ ಅಲ್ಲಿಂದೇನೋ ಕಂಡುಹಿಡಿತೀನಿ ಅಂತಕ್ಕಂಥ ಸಂಶೋಧನೆಗಳು ವಿದ್ಯಾರ್ಥಿಗಳ ವಲಯದಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದೇನೋ. ಯಾಕೆಂತಂದರೆ
ಅಷ್ಟು ಡೌಟ್ಫುಲ್ ಅಲ್ಲೇನೋ ಒಂದು ಹೊಸ ವಿಚಾರ ಕಂಡುಹಿಡ್ದಿದ್ದೀನಿ ಅಂತ ಹೇಳೋದಕ್ಕಿಂತಲೂ ಕೂಡ ಇಲ್ಲಿ ಡಾಕ್ಟರಲ್ ಡಿಗ್ರಿ ಪಡ್ಕೊಳ್ಳೋದಕ್ಕೆ ಸೀಮಿತವಾಗಿರುತ್ತೆ ಅವ್ರ ಉದ್ದೇಶ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಇದು ಅವನ ಒಂದು ಪರ್ಸ್ಪೆಕ್ಟಿವ್ ಅಥವಾ ಅವನ ದೃಷ್ಟಿಕೋನ ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ದೋಸ್ ವರ್ಕಿಂಗ್ ಇನ್ ದ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಟ್ಯಾಚ್ಡ್ ದಿ ಇಂಡಸ್ಟ್ರೀಸ್ ಅದರ್ ಟೈಪ್ಸ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಯಾವ ಮೇಡ್ ರಿಸರ್ಚ್ ದೇರ್ ಪ್ರೊಫೆಷನ್ಸ್ ಆ್ಯಂಡ್ ಒಬ್ಟೈನ್ ಸ್ಯಾಲ್ರಿ ಫಾರ್ ದೇರ್ ಸರ್ವಿಸ್. ಅಂದರೆ ಸಂಶೋಧನಾ ವಿಧಾನ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರಿಗೆ ಸಂಶೋಧನೆ ಎಂಬುದು ಅವರಿಗೊಂದು ವೃತ್ತಿ ಇದ್ದಂತಿದ್ದು ಅದರಿಂದ ಬರುವ ಸಂಭಾವನೆಯಿಂದ ಅವರು ಜೀವನವನ್ನು ನಡೆಸ್ತಾರೆ. ಇಟ್ ಈಸ್ ಎ ಪ್ರೊಫೆಷನ್. ರಿಸರ್ಚ್ ಈಸ್ ಎ ಪ್ರೊಫೆಷನ್. ಇಟ್ ಈಸ್ ನಾಟ್ ಎ ಜಾಬ್, ಇಟ್ ಈಸ್ ಎ ಪ್ರೊಫೆಷನ್. ಇದನ್ನು ಒಂದು ವೃತ್ತಿ ಅಂತ ಕರಿತೀವಿ. ಈ ವೃತ್ತಿಯಿಂದ ಹಲವಾರು ಜನ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಕಾಣ್ಬೋದು ಅಂತಕ್ಕಂಥ. ಅಂದರೆ ಕೆಲವೊಂದು ಕೈಗಾರಿಕೆಗಳಿರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಇಲ್ಲೇನಾಗ್ತಿದೆಯಪ್ಪ ಅಂದರೆ ಸಂಶೋಧನೆಯನ್ನು ಮಾಡಿ ಅದರಿಂದ ಜೀವನವನ್ನು ಸಾಗಿಸ್ತಾರೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಒನ್, ಇಟ್ ಪ್ರೊವೈಡ್ಸ್ ಜಾಬ್ ಆಪರ್ಚುನಿಟೀಸ್ ಫಾರ್ ಫ್ಯೂ ಇಂಟಲೆಕ್ಚುಯಲ್ಸ್ ಅಂತಕ್ಕಂಥ. ಅಂದರೆ ಇಲ್ಲಿ ಬುದ್ಧಿವಂತರಿಗೆ ಒಂದು ಜಾಬನ್ನು ಕೂಡ ಅಂದರೆ ಉದ್ಯೋಗವನ್ನು ಕೂಡ ಒದಗಿಸುತ್ತೆ ಸಂಶೋಧನೆ ಅಂತಕ್ಕಂಥ. ಇವತ್ತು ಭಾಳಷ್ಟು ರೀತಿಯಾಗಿ ತೆರೆಮರೆಯಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥವ್ರಿಗೆ ಬೇರೆ ಬೇರೆ ಥರ ಏನು ದುಡಿಮೆಯನ್ನು, ಜಾಬ್ ಆಪರ್ಚುನಿಟೀಸನ್ನು ದೊರಕಿಸಿಕೊಟ್ಟಿದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹೇಳ್ಬೋದು. ಫಾರ್ ದ ಫಿಲಾಸಫರ್ಸ್ ಆ್ಯಂಡ್ ಸೈಂಟಿಸ್ಟ್ಸ್ ರಿಸರ್ಚ್ ಕ್ಯಾನ್ ಬಿ ಇಂಟಲೆಕ್ಚುಯಲಿ ಡಿಲೈಟಿಂಗ್ ಆ್ಯಂಡ್ ಮೆಂಟಲಿ ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥ. ಅಂದರೆ ಇಲ್ಲಿ ಫಿಲಾಸಫರ್ಸ್ ಆ್ಯಂಡ್ ಸೈಂಟಿಸ್ಟ್ಸ್ ಅಂತಕ್ಕಂಥವ್ರು ಯಾರು ದಾರ್ಶನಿಕರಿದ್ದಾರೆ, ಚಿಂತಕರಿದ್ದಾರೆ, ಸಂಶೋಧನೆ ಎಂಬುದು ಹೊಸ ಹೊಸ ವಿಚಾರಗಳನ್ನು ಹಾಗೂ ಸಿದ್ಧಾಂತಗಳನ್ನು ಸ್ಥಾಪಿಸಲು ಮತ್ತು ಇದುವರೆಗೂ ಕಾಣಿಸದಿದ್ದ ಹೊಸ ಒಳನೋಟಗಳನ್ನು ಕಂಡುಕೊಳ್ಳಲು ಒಂದು ಮಾಧ್ಯಮವಾಗಿದೆ ಅಂತ ಹೇಳ್ತಾನೆ. ಒಂದು ಮಾಧ್ಯಮವಾಗಿದೆ. ರಿಸರ್ಚ್ ಕ್ಯಾನ್ ಬಿ ಇಂಟಲೆಕ್ಚುಯಲಿ ಡಿಲೈಟಿಂಗ್ ಆ್ಯಂಡ್ ಮೆಂಟಲಿ ಸ್ಯಾಟಿಸ್ಫೈಯಿಂಗ್ ಅಂತಕ್ಕಂಥ. ಅಂದರೆ ಅವ್ರಿಗೆ ಮಾನಸಿಕವಾಗಿ ತೃಪ್ತಿಯಾಗುತ್ತಿದ್ದರಿಂದ ಅಂತಕ್ಕಂಥದ್ದು. ಮತ್ತು ಹೊಸ ಸಿದ್ಧಾಂತಗಳನ್ನು ಅವರು ಏನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು. ಅವು ಹೊಸ ಒಳನೋಟಗಳನ್ನು ಕಂಡುಕೊಳ್ತಾರೆ. ಯಾವ್ಯಾವ ವಿಚಾರದಲ್ಲಿ ಇನ್ನೇನೇನೋ ಹೊಸ ಒಳನೋಟಗಳಿವೆ ಅಂತಕ್ಕಂಥದ್ದು ಕಂಡುಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ದೋಸ್ ಹೂ ಆರ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್, ಆರ್ಟ್, ಆರ್ಕಿಟೆಕ್ಚರ್, ಎಕ್ಸೆಟ್ರಾ ಟ್ರೆಂಡ್ಸ್ ಥ್ರೂ ರಿಸರ್ಚಲ್ಲಿರುವ ಸ್ತ್ರೀ ಪುರುಷರಿಗೆ ಹೊಸ ಶೈಲಿಗಳನ್ನು ಹುಟ್ಟುಹಾಕುವ ವೈಶಿಷ್ಟ್ಯಪೂರ್ಣವಾದ ಹೊಸ ಕಲೆಯನ್ನು ರೂಪಿಸುವ ಒಂದು ಸಾಧನವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇದೊಂದು ಸಾಧನ ಯಾರಿಗೆ? ಈ ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಅವ್ರಿಗೆ ಇವರೆಲ್ಲರೂ ಕೂಡ ಏನಾಗಿದೆ, ಒಂದು ಹೊಸ ಶೈಲಿಗಳನ್ನು ಹುಟ್ಟು ಹಾಕಲಿಕ್ಕೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಇವರೆಲ್ಲ ಹೊಸದಾಗಿರ್ತಕ್ಕಂಥ ಶೈಲಿಗಳನ್ನು, ಹೊಸದಾಗಿರ್ತಕ್ಕಂತಹ ವಿಚಾರಗಳನ್ನು, ವೈಶಿಷ್ಟ್ಯಪೂರ್ಣವಾದ ಹೊಸ ಕಲೆಯನ್ನು ರೂಪಿಸುವ ಒಂದು ಸಾಧನ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇದಲ್ಲದೆ ವಿಶ್ಲೇಷಕರುಗಳಿಗೆ ಮತ್ತು ಬುದ್ಧಿಜೀವಿಗಳಿಗೆ ಸಂಶೋಧನೆ ಮತ್ತು ಹೊಸ ಸಿದ್ಧಾಂತಗಳಿಗೆ ಸಂಬಂಧಿಸಿದ ಸಾಮಾನ್ಯೀಕರಣಗಳಂತಿರುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳ್ತೀವಿ. ಇದೊಂದು ಸಾಮಾನ್ಯೀಕರಣಗಳನ್ನು ಮಾಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. Social research is a scientific approach of adding to the knowledge about society and social phenomena. Knowledge to be meaningful should have a definite purpose, direction. The growth of knowledge is closely linked to the methods and approaches used in research investigation ಅಂತಕ್ಕಂಥ. ಅಂದರೆ ಸಂಶೋಧನೆ ಎಂಬುದು ಜ್ಞಾನದ ಚಿಲುಮೆ ಇದ್ದಂತೆ. ಸೋಷಿಯಲ್ ರಿಸರ್ಚ್ ಈಸ್ ಎ ಸೈಂಟಿಫಿಕ್ ಅಪ್ರೋಚ್ ಅಬೌಟ್ ದ ಸೊಸೈಟಿ. ಅಂದರೆ ಸಮಾಜದ ಬಗ್ಗೆ ಒದಗಿಸಿಕೊಡುತ್ತೆ ಅಂತಕ್ಕಂಥದ್ದು. ಮತ್ತು ಇದೊಂದು ಸಾಮಾಜಿಕ ನಾಲೆಡ್ಜ್ ಟು ಬಿ ಎ ಮೀನಿಂಗ್ಫುಲ್ ಶುಡ್ ಹ್ಯಾವ್ ಡೆಫಿನೆಟ್ ಪರ್ಪಸ್ ಆ್ಯಂಡ್ ಡೈರೆಕ್ಷನ್. ಈ ಜ್ಞಾನ ಅಂತಕ್ಕಂಥದ್ದು ನಮಗೆ ನಿರ್ದಿಷ್ಟವಾಗಿ ಒಂದು ನಿರ್ದಿಷ್ಟ ಉದ್ದೇಶದಿಂದ ನಿರ್ದಿಷ್ಟ ಮಾರ್ಗವನ್ನು ತೋರಿಸುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ದ ಗ್ರೋತ್ ಆಫ್ ನಾಲೆಡ್ಜ್ ಈಸ್ ಎ ಕ್ಲೋಸ್ಲಿ ಲಿಂಕ್ಡ್ ಟು ದ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಯೂಸ್ಡ್ ಇನ್ ರಿಸರ್ಚ್ ಇನ್ವೆಸ್ಟಿಗೇಷನ್. ಸಂಶೋಧನೆಯಲ್ಲಿ ನಮಗೆ ಜ್ಞಾನ ಅಂತಕ್ಕಂಥದ್ದು ಭಾಳ
ಅಂತ ಒಂದು ಸಂಬಂಧ ಇದೆ ಮೆಥಡ್ಸ್ಗೆ ಮತ್ತು ಅಪ್ರೋಚ್ಗೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಅಂದರೆ ಇಲ್ಲಿ ಸಂಶೋಧನೆ ಎಂಬುದು ಜ್ಞಾನದ ಚಿಲುಮೆ ಇದ್ದಂತೆ. ನಾಲೆಡ್ಜ್ ಈಸ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್, ಜ್ಞಾನಕ್ಕಾಗಿ ಎನ್ನುವ ದೃಷ್ಟಿಯಿಂದ ಇರಬಹುದು, ಅಥವಾ ಮಾನವ ಜೀವನದ ಸಂಕಷ್ಟಗಳನ್ನು ದೂರ ಮಾಡಿ ಅದನ್ನು ಇನ್ನಷ್ಟು ಶ್ರೀಮಂತಗೊಳಿಸುವ ದೃಷ್ಟಿಯಿಂದಲಾದರೂ ಇರಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಸಂಶೋಧನೆಗೆ ತನ್ನದೇ ಆದ ಮಹತ್ವ ಇದೆ, ಅಥವಾ ಸಂಶೋಧನೆಯಿಂದ ಉಪಯುಕ್ತತೆ ಇದೆ. ಎಲ್ಲ ಬಗೆಯ ಪ್ರಗತಿಯು ಅನ್ವೇಷಣೆಯಿಂದಲೇ ಸಾಧ್ಯವಾಗಿದೆ. ನೀವು ಯಾವುದೇ ಪ್ರಗತಿಯನ್ನು ಗಮನಿಸಿ ನೋಡಿ, ಇವತ್ತು ಅನ್ವೇಷಣೆಯಿಂದಲೇ ಪ್ರಗತಿ, ಪ್ರೋಗ್ರೆಸ್ ಆಗಿರ್ತಕ್ಕಂಥದ್ದು. ಪ್ರೋಗ್ರೆಸ್ ಏನಾದರೂ ಆಯಿತು ಅಲ್ಲಿ ಅಂತಂದರೆ ಅದು ಅನ್ವೇಷಣೆಯಿಂದ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅತಿಯಾದ ಆತ್ಮವಿಶ್ವಾಸಕ್ಕಿಂತಲೂ ಅನುಮಾನವೇ ಕೆಲವೊಮ್ಮೆ ಉಚಿತವೆನಿಸುವುದು. ಅನುಮಾನ ಕೆಲವೊಮ್ಮೆ ಉಚಿತವೆನಿಸುವುದು ಅಂತಕ್ಕಂಥಂದರೆ ನಮಗೆ ಭಾಳ ಸೆಲ್ಫ್ ಕಾನ್ಫಿಡೆನ್ಸ್ಗಿಂತಲೂ ಕೂಡ ಕೆಲವೇ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆ ಡೌಟ್ ಪಡಬೇಕಂದ್ರೆ ಅದು ಅನ್ವೇಷಣೆಗೆ ಇಂಬನ್ನು ನೀಡುವುದು, ಅನ್ವೇಷಣೆಯ ಆವಿಷ್ಕಾರಗಳಿಗೆ ಆಸ್ಪದ ಕೊಡುವುದು ಎಂದು ಹಡ್ಸನ್ ಹೇಳಿರುವ ಮಾತು ಸಂಶೋಧನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಂದರೆ ಹಡ್ಸನ್ ಅಂತಕ್ಕಂಥ ಒಬ್ಬ ಸಂಶೋಧಕ ಏನು ಹೇಳ್ತಾನಪ್ಪ ಅಂದರೆ, ಅತಿಯಾದ ಆತ್ಮವಿಶ್ವಾಸಕ್ಕಿಂತಲೂ ಅನುಮಾನವೇ ಕೆಲವೊಮ್ಮೆ ಉಚಿತವೆನಿಸಿರುವುದು, ಅದು ಅನ್ವೇಷಣೆಗಳಿಗೆ ಇಂಬು ನೀಡುವುದು, ಅನ್ವೇಷಣೆಯು ಆವಿಷ್ಕಾರಗಳಿಗೆ ಆಸ್ಪದ ಕೊಡುವುದು ಎಂದು ಹಡ್ಸನ್ ಹೇಳಿರುವ ಮಾತು ಸಂಶೋಧನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಹಡ್ಸನ್ ಏನು ಹೇಳ್ತಾನಪ್ಪ ಅಂದರೆ, ಸಂಶೋಧನೆ ಅಂತಕ್ಕಂಥದ್ದು ಭಾಳ ಒಳ್ಳೆಯದು, ಅದು ಅನುಮಾನ ಇರಬೇಕು, ನಮ್ಗೆ ಆತ್ಮವಿಶ್ವಾಸ ಇರಬಾರ್ದು. ಯಾವುದೇ ಒಂದು ವಿಚಾರದ ಬಗ್ಗೆ ಅನುಮಾನಗಳಿದ್ದಾಗ ನಾವು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಕೊನೆಯದಾಗಿ ಇದರ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ಸಾಮಾಜಿಕ ಸಂಶೋಧನೆಯು ಒಂದು ಅಖಂಡವಾದ ಪ್ರಕ್ರಿಯೆ ಆಗಿದ್ದು ಅದಕ್ಕೆ ಅಂತ್ಯವೆಂಬುದೇ ಇಲ್ಲ. ಸಾಮಾಜಿಕ ಸಂಶೋಧನೆ ಅಂತಕ್ಕಂಥದ್ದು ಇದು ಒಂದು ಅಖಂಡವಾಗಿರ್ತಕ್ಕಂಥ ಪ್ರಕ್ರಿಯೆ, ಅದಕ್ಕೆ ಅಂತ್ಯ ಎಂಬುದೇ ಇಲ್ಲ. ಇಟ್ ಇಸ್ ನೋ ಎಂಡ್. ಸೋಷಿಯಲ್ ರಿಸರ್ಚ್ ಇಟ್ ಇಸ್ ಎ ಲಾರ್ಜ್ ಪ್ರೋಸೆಸ್ ಆ್ಯಂಡ್ ದೆನ್ ಇಟ್ ಇಸ್ ನೋ ಎಂಡ್. ಮಾನವ ಸಮಾಜವು ಬೆಳೆಯುತ್ತಾ ಹಾಗೂ ಬದಲಾಗುತ್ತಾ ಹೋದಂತೆ ಸಾಮಾಜಿಕ ಸಂಶೋಧನೆಯ ರೂಪ, ಸ್ವರೂಪ, ತಂತ್ರ, ವಿಧಾನಗಳು ಕೂಡ ಬದಲಾಗುತ್ತಾ ಸಾಗುವವು. ವೆನ್ ಸೊಸೈಟೀಸ್ ಡೆವಲಪ್ಡ್ ಆ್ಯಂಡ್ ಚೇಂಜಸ್, ಆಟೋಮೆಟಿಕಲಿ ದ ಸೋಷಿಯಲ್ ರಿಸರ್ಚ್ ನೇಚರ್, ದೇರ್ ಟೆಕ್ನಿಕ್ಸ್, ದೇರ್ ಮೆಥಡ್ ಆಲ್ಸೋ ಚೇಂಜ್. ಯಾವಾಗಿದು ಬೆಳೆಯುತ್ತೋ ಸಮಾಜ, ಅದೇ ಥರ ಅಲ್ಲಿನ ವಿದ್ಯಮಾನಗಳು ಕೂಡ ಅಲ್ಲಿನ ಸಾಮಾಜಿಕ ಸಂಶೋಧನೆಯ ರೂಪ, ರಚನೆ, ತಂತ್ರವಿಧಾನಗಳು ಬದಲಾಗ್ತವೆ ಅಂತಕ್ಕಂಥ. ಸಾಮಾಜಿಕ ಸಂಶೋಧನೆ ಸಾಮಾಜಿಕ ಜ್ಞಾನದ ಅಭಿವೃದ್ಧಿಗೆ, ಮಾನವ ಪ್ರಗತಿಯ ಸಾಧನೆಗೆ ಸಹಾಯಕವಾಗುವುದು. ಎ ಸೋಷಿಯಲ್ ರಿಸರ್ಚ್ ಟು ಹೆಲ್ಪ್ಫುಲ್ ದ social knowledge social knowledge, and then the social research to helpful the development of human society. The social research to helpful the development of human society ಅಂತಕ್ಕಂಥ, ಆರ್ ಹ್ಯೂಮನ್ ಪ್ರೋಗ್ರೆಸ್ ಅಂತಕ್ಕಂಥದ್ದು, ಆರ್ ಹ್ಯೂಮನ್ ನಾಲೆಡ್ಜ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ಹ್ಯೂಮನ್ ನಾಲೆಡ್ಜ್ ಡೆವಲಪ್ಮೆಂಟ್ ಇದಕ್ಕೆಲ್ಲನೂ ಕೂಡ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಸಾಮಾಜಿಕ ಸಂಶೋಧನೆಯು ಸಾಮಾಜಿಕ ಜ್ಞಾನದ ಅಭಿವೃದ್ಧಿಗೆ, ಮಾನವ ಪ್ರಗತಿಯ ಸಾಧನೆಗೆ ಸಹಾಯಕವಾಗಿರುವುದು, ಮಾನವನಿಗೆ ತನ್ನ ಸುತ್ತಲಿನ ಸಾಮಾಜಿಕ ಪರಿಸರದೊಂದಿಗೆ ನಿಕಟ ಸಂಪರ್ಕ ಹೊಂದುವುದಕ್ಕೆ, ತನ್ನ ಉದ್ದೇಶಗಳಲ್ಲಿ ಸಫಲತೆಯನ್ನು ಗಳಿಸುವುದಕ್ಕೆ ಹಾಗೂ ತನ್ನನ್ನು ಕಾಡುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದಕ್ಕೆ ಸಾಮಾಜಿಕ ಸಂಶೋಧನೆ ಒಂದು ಸಾಧನದಂತೆ ಕಾರ್ಯನಿರ್ವಹಿಸುವುದು. ಇಲ್ಲಿ ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೇನೆ. ಇಲ್ಲಿ ಸಾಮಾಜಿಕ ಸಂಶೋಧನೆ ಏನಕ್ಕೆ ಉಪಯುಕ್ತಕಾರಿಯಾಗಿದೆ ಅಂತ ಅಂದರೆ, ಸಾಮಾಜಿಕ ಸಂಶೋಧನೆ ಅಂತಕ್ಕಂಥದ್ದು ಮಾನವನಿಗೆ ತನ್ನ ಸುತ್ತಲಿನ ಸಾಮಾಜಿಕ ಪರಿಸರದೊಂದಿಗೆ, ತನ್ನ ಸುತ್ತು ಕೂಡ ಸೋಷಿಯಲ್ ಎನ್ವಿರಾನ್ಮೆಂಟ್ ಇದೆ, ನಿಕಟ ಸಂಪರ್ಕ ಹೊಂದಲಿಕ್ಕೆ ಅಂತಕ್ಕಂಥದ್ದು. ಯಾವ ರೀತಿ ಅವ್ರ ಜೊತೆ ತಾನು ಜೀವನ ಮಾಡಬೇಕು, ಜೊತೆಗೆ ತನ್ನ ಉದ್ದೇಶಗಳಲ್ಲಿ ಸಫಲತೆಯನ್ನು ಗಳಿಸುವುದಕ್ಕೆ, ಅವನ ಉದ್ದೇಶಗಳಲ್ಲಿ ಯಶಸ್ವಿಯಾಗಲಿಕ್ಕೆ, ಹಾಗೂ ತನ್ನನ್ನು ಕಾಡುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲಿಕ್ಕೆ, ತನ್ನನ್ನು ಮುತ್ತಿ ಕಾಡ್ತಕ್ಕಂಥ ಹಲವಾರು ಸಮಸ್ಯೆಗಳಿದ್ದಾವೆ, ಅವುಗಳಿಗೆ ಪರಿಹಾರಗಳನ್ನು, ಸೊಲ್ಯೂಷನ್ ದ ಪ್ರಾಬ್ಲಮ್ ಅಂತ ಕಂಡುಕೊಳ್ಳೋದಕ್ಕೆ ಸಾಮಾಜಿಕ ಸಂಶೋಧನೆ ಒಂದು ಸಾಧನದಂತೆ ಕಾರ್ಯನಿರ್ವಹಿಸುವುದು. ಸೋಷಿಯಲ್ ರಿಸರ್ಚ್ ಆ್ಯಸ್ ಎ ಟೂಲ್ ಆಫ್ ಟು ಎ ಸೊಲ್ಯೂಷನ್ ದ ಹ್ಯೂಮನ್ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು. ಇದಿಷ್ಟು ಕೂಡ ಸಾಮಾಜಿಕ ಸಂಶೋಧನೆಯ ಉಪಯುಕ್ತತೆ ಅಥವಾ ಸಾಮಾಜಿಕ ಸಂಶೋಧನೆಯ ಉಪಯುಕ್ತತೆ ಅಥವಾ ಸಾಮಾಜಿಕ ಸಂಶೋಧನೆ ಉಪಯುಕ್ತತೆ ಮಹತ್ವ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಇಷ್ಟು ವಿಚಾರಗಳನ್ನು ತಮ್ಮಗಳೊಂದಿಗೆ ಹಂಚಿಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.